ಇಲ್ಲಿ ಅಧ್ಯಯನ ಮಾಡ್ತಕ್ಕಂಥವ್ರಿಗೆ ಅಥವಾ ಸಂಶೋಧನೆ ಮಾಡ್ತಕ್ಕಂಥವ್ರಿಗೆ ಅತ್ಯುಪಯುಕ್ತವಾಗಿರ್ತಕ್ಕಂಥ ಒಂದು ಗ್ರಂಥಾಲಯ ಬೇಕು ಅಂತ ಮನಗಂಡಂಥ ಮಿಥಿಕ್ ಸೊಸೈಟಿ ಬಹಳ ಹಿಂದೆಯೇ ಒಂದು ವಿಶೇಷವಾದಂಥ ಒಂದು ಗ್ರಂಥಾಲಯವನ್ನು ಇಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ಇಲ್ಲಿ ಸ್ಥಾಪನೆ ಮಾಡಿದೆ. ಪಡ್ಕೊಂಡ್ರಲ್ಲಿ ನಾನು ಒಬ್ಬ. ಹಾಗಾಗಿ ಇಲ್ಲಿಗೆ ಬಂದರೆ ಅದೊಂದು ರೀತಿ ಪುಸ್ತಕ ಕಾಶಿ. ಅದು ಗ್ರಂಥಾಲಯ ಅಂತಂದರೆ ಅದು ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಅದು ಪುಸ್ತಕ ಕಾಶಿ. ಅಷ್ಟರ ಮಟ್ಟಿಗೆ ಅದು ನಮ್ಮೆಲ್ಲರನ್ನು ಕೂಡ ಒಂದು ರೀತಿ ಆವರಿಸಿರ್ತಕ್ಕಂಥ ಒಂದು ಗ್ರಂಥಾಲಯ. ಇದೇ ರೀತಿ ಇನ್ನೂ ಬೇರೆ ಬೇರೆಯ ವಿಷಯಗಳ ಬಗ್ಗೆ ಕಾರ್ಯಕ್ರಮಗಳನ್ನು, ಸೆಮಿನಾರ್ಗಳನ್ನು ಮಿಥಿಕ್ ಸೊಸೈಟಿ ನಡೆಸೋ ಹಾಗಾಗಲಿ ಅಂತ ನನಗೆ ಆಶಿಸ್ತೇನೆ ನಾನು. ಯಾಕೆಂದರೆ ಈ ಕದಂಬರದೊಂದೇ ಆಗಿಬಿಟ್ರೆ ಅಲ್ಲಿಗೆ ಮುಗಿಲಿಲ್ಲ. ಒಂದು ಸರಣಿನೇ ಪ್ರಾರಂಭ ಮಾಡಿ ಕದಂಬರ ನಂತರದಲ್ಲಿ ಬಾದಾಮಿಯ ಚಲುಕ್ಯರು, ಹಾಗೆಯೇ ರಾಷ್ಟ್ರಕೂಟ, ನನಗೆ ಗೊತ್ತಿಲ್ಲ, ಅದು ನನ್ನ ಗಮನಕ್ಕೆ ಬಂದಿಲ್ಲ. ಅದನ್ನೆಲ್ಲ ಏನೇನು ಮಾಡ್ಬೋದು, ಯಾವುದು ಉಳಿದಿದೆಯೋ ಪಾಳೆಗಾರ ಅಂಥವ್ರನ್ನೂ ಸೇರಿಸ್ಕೊಂಡು ಕಾರ್ಯಕ್ರಮಗಳನ್ನು ಮಾಡಿದರೆ ಬಹಳ ಒಳ್ಳೆಯದಾಗ್ತದೆ ಅಂತ ಅನಿಸುತ್ತೆ ನನಗೆ. ಬಹುಶಃ ಈಗ ಹೇಗೆ ಎಲ್ಲರೂ ಉತ್ಸಾಹದಿಂದ ಭಾಗವಹಿಸಿದರೋ ಹಾಗೆ ಎಲ್ಲರೂ ಇದರೊಳಗೆ ಭಾಗವಹಿಸ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ. ಈ ಸಂದರ್ಭದಲ್ಲಿ ಒಂದು ನನಗೆ ನೆನಪಿಗೆ ಬರ್ತದೆ. ಚಂದ್ರವಳ್ಳಿ ಶಾಸನ ನೋಡಿದಾಗಲೆಲ್ಲ ನನಗೆ ಭಾಳ ದುಃಖ ಆಗುತ್ತೆ. ಯಾಕೆ ಅಂತಂದರೆ ಅದಕ್ಕೆ ಸರಿಯಾದಂಥ ರಕ್ಷಣೆ ಇಲ್ಲ. ಆ ರೀತಿ ಇನ್ನೂ ಅನೇಕ ಶಾಸನಗಳಿಗೆ ರಕ್ಷಣೆ ಇಲ್ಲದೆ ಅವು ಹಾಳಾಗೋ ಸ್ಥಿತಿಯಲ್ಲಿ ಇದ್ದಾವೆ. ಅದನ್ನು ನಿಮ್ಮ ಸುತ್ತಮುತ್ತ ನೀವೇ ನಿಮ್ಮ ಇರತಕ್ಕಂಥ ಪರಿಸರದಲ್ಲಿ ನೋಡಿರ್ತೀರಿ. ಚಂದ್ರವಳ್ಳಿ ಶಾಸನ ಬಹುಮುಖ್ಯವಾದಂಥ ಒಂದು ಶಾಸನ. ಅದೊಂದನ್ನೇ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದಾದರೆ ಇನ್ನೊಂದಕ್ಕೆ ಹೆಜ್ಜೆ ಇಡೋದಕ್ಕೆ ದಾರಿ ಆಗುತ್ತೆ. ಹಾಗಾಗಿ ಚಂದ್ರವಳ್ಳಿ ಶಾಸನವನ್ನು ರಕ್ಷಣೆ ಮಾಡೋದಕ್ಕೆ ಅದಕ್ಕೊಂದು ಸರಿಯಾದಂಥ ಒಂದು ಛಾವಣಿ ಮತ್ತು ಮುಂದೆ ಒಂದು ಕಟಾಂಜನ ಮಾಡಿ ಅದನ್ನು ಬೀಗ ಹಾಕುವ ಹಾಗೆ ಮಾಡಿದರೆ, ಅದಕ್ಕೆ ಯಾರಾದರೂ ಕಾವಲಿರೋ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿದರೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದಿಂದಲೇ ಅದಕ್ಕೆ ವ್ಯವಸ್ಥೆ ಮಾಡಿದರೆ ಇನ್ನೂ ಬಹಳ ಒಳ್ಳೆಯದು. ಒಂದು ಬೋರ್ಡ್ ಅಂತೂ ಇದೆ ಅಲ್ಲಿ, ಇದು ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಅಂತ. ದಟ್ಸ್ ನಾಟ್ ಸಫಿಷಿಯೆಂಟ್. ಸೊ ಎವ್ರಿಬಡಿ ವಾಂಟ್ಸ್ ಟು ಒಂದು ರೀತಿ ಅದನ್ನು ಮೀರಿ ನಡಿಬೇಕು, ನಡ್ಕೋಬೇಕು ಅಂತ ಬಯಸ್ತಿರ್ತಾರೆ. ಹಾಗಾಗಿ ಅದಕ್ಕೇನಾದರೂ ಒಂದು ಹಿಂದೆನೇ ಈಗಾಗಲೇ SNAG ನಾಗರಾಜ್ ಅಂತ ಇತ್ತು ಏನೋ ಹೆಸರು. ಅದನ್ನು ಕೆತ್ತೋದಕ್ಕೆ ಒಬ್ಬನು ಪ್ರಯತ್ನ ಪಟ್ಟಿದ್ದ. ಆ ಶಾಸನದ ಮೇಲೇ ಚಂದ್ರವಳ್ಳಿ ಶಾಸನನೇ ಕಾಣೋದಲ್ಲ, ಇವನು ಶಾಸನ ಕಾಣ್ತಾ ಇತ್ತು. ಹೀಗೆಲ್ಲ ಇದ್ದುಂಟು. ಅದಕ್ಕೆ ಸರಿಯಾದಂಥ ರಕ್ಷಣೆ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಮಿಥಿಕ್ ಸೊಸೈಟಿನೂ ಕೂಡ ಈ ವಿಷಯದಲ್ಲಿ ಖಂಡಿತವಾಗಿ ಕೈ ಜೋಡಿಸುತ್ತೆ ಅಂತ ನನಗೆ ಅನಿಸುತ್ತೆ. ಸರ್ಕಾರದ ಅಧಿಕಾರಿಗಳು, ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದು ಅದರ ರಕ್ಷಣೆ ಮಾಡಬೇಕಾದ್ದು ಅತ್ಯಂತ ಜರೂರು ಅಂತ ನನಗೆ ಅನಿಸುತ್ತೆ. ಅದಕ್ಕೋಸ್ಕರ ಇದನ್ನೊಂದು ಮನವಿಯಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದ್ರ ಜೊತೆಗೆ ಎಷ್ಟೋ ಶಾಸನಗಳು ಅವು ಪ್ರೇಕ್ಷಣೀಯ ಮೌಲ್ಯ ಹೊಂದಿರತಕ್ಕಂಥವು. ಎಲ್ಲರೂ ನಾವು ಹೋಗಿ ಯಾವುದೋ ಅರಮನೆ ನೋಡ್ತೀವಿ, ಅಥವಾ ಯಾವುದೋ ಒಂದು ಹಳೆಯ ಕಟ್ಟಡವನ್ನು ನೋಡ್ತೀವಿ, ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೋ ಒಂದು ಧ್ವನಿ ಬೆಳಕಿನ ವ್ಯವಸ್ಥೆಯ ಒಂದು ಪ್ರದರ್ಶನವನ್ನು ನೋಡ್ತೀವಿ, ಬರ್ತೀವಿ, ಆನಂದ ಪಡ್ತೀವಿ. ಆದರೆ ಶಾಸನಗಳು ಕೂಡ ಅಷ್ಟೇ ಪ್ರೇಕ್ಷಣೀಯ ಮೌಲ್ಯ ಇರತಕ್ಕಂಥವು. ಕೆಲವೊಂದು ಶಾಸನಗಳನ್ನು ಕಣ್ಣಾರೆ ನೋಡಬೇಕು. ಉದಾಹರಣೆಗೆ ಬೇಗೂರು ಶಾಸನ, ದೊಡ್ಡಹುಂಡಿ ಶಾಸನ ಇಂಥವುಗಳನ್ನ ನೋಡಿದರೆ ನಮ್ಮ ಮನಸ್ಸಿಗೆ ಬರೋ ಭಾವನೆಯೇ ಬೇರೆ. ಅದರಿಂದ ಶಾಸನಗಳಿಗೂ ಕೂಡ ಒಂದು ರೀತಿ ವಿಶೇಷವಾದಂಥ ಒಂದು ಪ್ರೇಕ್ಷಣೀಯ ಮೌಲ್ಯ ಇರುತ್ತೆ, ಒಂದು ವಿಜುವಲ್ ವ್ಯಾಲ್ಯೂ ಇರ್ತದೆ ಅದಕ್ಕೆ. ಅದರಿಂದ ಅಂಥ ಒಂದು ವಿಜುವಲ್ ವ್ಯಾಲ್ಯೂ ಇರತಕ್ಕಂಥ ಈ ಶಾಸನಗಳನ್ನು ಕಡೆಗಣಿಸೋ ಹಾಗಿಲ್ಲ. ಅವುಗಳಿಗೆ ಸರಿಯಾದಂಥ ರೀತಿಯ ಒಂದು ಪ್ರದರ್ಶನ ವ್ಯವಸ್ಥೆ ಆಗಬೇಕು ಅಂತ ನನಗೆ ಅನಿಸುತ್ತೆ. ಅದಕ್ಕೆ ವಿವರಣೆ ಕೊಡುವಂಥ ರೀತಿಯಲ್ಲಿ ಏನಾದರೂ ಒಂದು ಫಲಕಗಳನ್ನು ಹಾಕುವಂಥದ್ದು, ಅಥವಾ ಪ್ರವಾಸಿಗಳನ್ನು ಕರೆಯುವಂಥ ರೀತಿಯಲ್ಲಿ ಬರಮಾಡ್ಕೊಳ್ಳೋ ರೀತಿಯಲ್ಲಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಮಿಥಿಕ್ ಸೊಸೈಟಿ ಈ ವಿಷಯದಲ್ಲಿ ಏನಾದರೂ ಹೆಜ್ಜೆ ಇಡಬಹುದು ಅಂತ ನನಗೆ ಆಶಾವಾದಿಯಾಗಿದ್ದೇನೆ. ಇಷ್ಟು ಹೇಳಿ ಇನ್ನೊಂದು ನಾನಿಲ್ಲಿ ಹೇಳಬೇಕೇನು ಅಂದರೆ, ಸುಮಾರು ಇದುವರೆಗೆ 25,000ದಷ್ಟು ಶಾಸನಗಳು ಕರ್ನಾಟಕದಲ್ಲಿ ಪ್ರಕಟ ಆಗಿರ್ಬೋದು. ಆದರೆ ಅವುಗಳಲ್ಲೆಲ್ಲ ಬಹುತೇಕ ಶಾಸನಗಳಲ್ಲಿ ಅದನ್ನು ಶಾಸನ ರಚನೆ ಮಾಡಿರೋನ ಹೆಸರು ಪುರುಷನ ಹೆಸರು ಬರುತ್ತೆ. ಅಂದರೆ ಪುರುಷಕೃತ ಶಾಸನಗಳೇ. ಸ್ತ್ರೀಯರು ಹಾಗಾದರೆ ಶಾಸನಗಳು ರಚಿಸಲೇ ಇಲ್ವೇ ಅಂತ ಹೇಳಿ ಹಿಂದೊಂದು ಸಾರಿ ಚಿದಾನಂದ ಮೂರ್ತಿಯವರು ಒಂದು ಪ್ರಶ್ನೆ ಎತ್ತಿದ್ರು, ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು. ನನಗೂ ಆ ಪ್ರಶ್ನೆ ನನಗೆ ತಲೆ ಕೊರಿತಾ ಇತ್ತು. ಆದರೆ ನನಗೆ ಎಷ್ಟು ಅದೃಷ್ಟವಂತ ಅಂದರೆ, ಚಿತ್ರದುರ್ಗದ ಹತ್ತಿರದಲ್ಲೇ ಪಕ್ಕದಲ್ಲೇ ಒಬ್ಬ ಸ್ತ್ರೀ ರಚನೆ ಮಾಡಿರ್ತಕ್ಕಂಥ ಶಾಸನ ನನ್ನ ಕಣ್ಣಿಗೆ ಬಿತ್ತು. ಸದ್ಯಕ್ಕೆ ನನಗೆ ಎಷ್ಟು ಸಂತೋಷ ಆಯಿತು ಅಂತಂದರೆ, ಅದರೊಳಗೆ ಶ್ರೀ ಬಿಜಾಬೆ ಅಂತ ಒಂದು ಹೆಸರು ಬರುತ್ತೆ.
ಆ ಬಿಜಾಬೆ ಅನ್ನೋದು ವಿಜಯಬ್ಬೆ ಅನ್ನೋ ಹೆಸರಿನ ಆಡುಮಾತಿನ ರೂಪ. ಅದು ವಿಜಯಾಂಕ ಅಥವಾ ವಿಜಯಾದೇವಿ ಅನ್ನೋ ಹೆಸರನ್ನೇ ಆ ರೀತಿ ಮಾಡಿರ್ಬೋದು. ಅದರಿಂದ ನನಗೆ ಅದು ಸ್ತ್ರೀ ರಚಿತವಾಗಿರ್ತಕ್ಕಂಥ, ಸದ್ಯಕ್ಕೆ ತಿಳಿದು ಬಂದಿರತಕ್ಕಂಥ ಏಕೈಕ ಶಿಲಾಶಾಸನ. ಅದು ಅಕ್ಷರಗಳು ಎಷ್ಟು ಸುಂದರವಾಗಿದ್ದಾವೆ ಅಂದರೆ ಬಹಳ ದೊಡ್ಡ ದೊಡ್ಡ ಅಕ್ಷರಗಳು, ಒಂದು ಮುಕ್ಕಾಲಡಿ ದೊಡ್ಡ ದೊಡ್ಡ ಅಕ್ಷರಗಳ ಗಾತ್ರದ ಅಕ್ಷರಗಳು. ಈಗ ಅದಕ್ಕೂ ಕೂಡ ರಕ್ಷಣೆ ಇಲ್ಲ. ಒಂದು ಕಡೆಗೆ ಅದನ್ನು ಒಡೆದಿದ್ದರೆ ಮೊದಲಿನ ಸ್ವಸ್ತಿಶ್ರೀ ಅಂತ ಇದ್ದದ್ದು ಭಾಗ ಹೋಗಿಬಿಟ್ಟಿದೆ, ಕಲ್ಲು ಅದು ಇಲ್ಲ ಈಗ. ಅದರಿಂದ ಅಂಥದ್ದಕ್ಕೂ ರಕ್ಷಣೆ ಬೇಕು. ಅದು ಕೂಡ ಒಂದು ಪ್ರೇಕ್ಷಣೀಯ ಮೌಲ್ಯ ಇರತಕ್ಕಂಥ ಶಾಸನ, ಒಬ್ಬ ಸ್ತ್ರೀ ರಚಿಸಿರ್ತಕ್ಕಂಥ ಶಾಸನ. ಬಹುಶಃ ಆ ಸ್ತ್ರೀ ಇಮ್ಮಡಿ ಪುಲಿಕೇಶಿಯ ಸೊಸೆಯಾಗಿ ಹೋಗಿರ್ಬೋದು ಆ ಚಿತ್ರದುರ್ಗ ಪ್ರದೇಶದಿಂದ ಅನ್ನೋವರೆಗೂ ಯೋಚನೆ ಮಾಡಿದ್ದೀನಿ ನಾನು. ಅಂದರೆ ಅಷ್ಟರ ಮಟ್ಟಿಗೆ ಅವ್ರನ್ನ ಅಭಿನವ ಸರಸ್ವತಿಯನ್ನು ಒಂದು ಬಿರುದು ಕೂಡ ಇತ್ತು ಅವಳಿಗೆ, ವಿಜಯಾದೇವಿಗೆ. ಹಾಗಾಗಿ ಅವಳದೇನಾದ್ರೂ ಹಾಗೆ ಆಗಿದ್ರೆ ಇನ್ನೂ ನಾವು ಸಂತೋಷ ಪಡ್ಬೋದು. ಏನೇ ಇರಲಿ, ಅಂಥ ಇವಕ್ಕೆ ಸರಿಯಾದ ಫಲಕ ಹಾಕಿ ಒಂದು ಮಾರ್ಗದರ್ಶನ ಮಾಡುವಂಥ ರೀತಿಯಲ್ಲಿ ನಮ್ಮ ಪ್ರವಾಸೋದ್ಯಮ ಇಲಾಖೆ ಗಮನ ವಹಿಸಿದರೆ ಬಹಳ ಒಳ್ಳೆಯದಾಗ್ತದೆ ಅಂತ ನನಗೆ ಅನಿಸುತ್ತೆ. ಪ್ರವಾಸೋದ್ಯಮ ಇಲಾಖೆ, ಆ ಇಲಾಖೆಯವ್ರಿಗೆ ನಾವು ಸಲಹೆ ಕೊಡ್ಬೋದು ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ನಾವೇನೂ ಮಾಡೋಕ್ಕಾಗಲ್ಲ. ಹಾಗೆ ಮಾಡಿದರೆ ಅವು ಹಾಳಾಗ ತಪ್ಪುತ್ತೆ, ಜನ ಹೋಗಿ ನೋಡ್ತಾರೆ, ಓ ಹೌದು ಈ ರೀತಿಯೆಲ್ಲ ಮಾಡಿದವರು ನಮ್ಮಲ್ಲಿದ್ರ ಅಂತ ಹೇಳಿ ಆಶ್ಚರ್ಯಪಡ್ತಾರೆ, ಹೆಮ್ಮೆ ಪಡ್ತಾರೆ. ಇದು ಮುಂದೆ ಮಕ್ಕಳಿಗೂ ಕೂಡ ಒಂದು ರೀತಿ ಸ್ಫೂರ್ತಿ ಆಗುತ್ತೆ. ಅದರಿಂದ ಆ ರೀತಿ ಆಗಲಿ ಅಂತ ಅನ್ನೋ ಆಶಯ ನನಗಿದೆ. ಅದಕ್ಕೋಸ್ಕರ ಈ ಎರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ. ಇಂಥವು ಇನ್ನೂ ಏನೇನೋ ಯೋಚನೆಗಳಿದ್ದಾವೆ ನನಗೆ. ಆದರೆ ಇಷ್ಟನ್ನು ಹೇಳಿ ಇದಕ್ಕೆಲ್ಲ ಮಿಥಿಕ್ ಸೊಸೈಟಿ ಅಂತ ಸೊಸೈಟಿ ಗಮನ ಕೊಡದೇ ಇದ್ದರೆ, ಅಥವಾ ಗಮನ ಕೊಡದೇ ಇದ್ದರೆ ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ? ಅದರಿಂದ ಮಿಥಿಕ್ ಸೊಸೈಟಿಯನ್ನು ಎಲ್ಲ ಹೊರೇನೂ ಮಿಥಿಕ್ ಸೊಸೈಟಿ ಮೇಲೇ ಹೊರಿಸ್ಬೇಕು ಅನ್ನೋದೇನಿಲ್ಲ. ಆದರೆ ಇಂತಿಂಥ ಕೆಲಸಗಳಿದಾವೆ ಮಾಡೋದಕ್ಕೆ, ಇಂತಿಂಥ ಸಿಗ್ತವೆ ಕೆಲಸಗಳು ಅಂತ ಅನ್ನೋದನ್ನು ಹೇಳಬೇಕು. ಒಬ್ಬ ಮಹಿಳೆ ಒಂದು ಶಾಸನ ರಚನೆ ಮಾಡಿದ್ದಾಳೆ, ಇನ್ನೆಲ್ಲೂ ಇಲ್ಲ ಆ ಥರದ್ದು ಅಂತಂದರೆ ನಿಜವಾಗ್ಲೂ ಅದನ್ನು ನಾವು ಹೆಮ್ಮೆ ಪಡಬೇಕು ಅದಕ್ಕೆ. ಅದರಿಂದ ಇಂಥ ಕೆಲಸ ಆಗಲಿ ಅಂಥೇಳಿ ಹಾರೈಸಿ ಈ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಇಲ್ಲಿ ಶಾಸನಗಳ ಪ್ರದರ್ಶನ ಏನಾಯ್ತಲ್ಲ, ಅದು ಬಹಳ ಮೆಚ್ಚಬೇಕಾದಂಥ ಒಂದು ಪ್ರದರ್ಶನ. ಅದರಲ್ಲಿ ನಮ್ಮ ಹಿಂದಿನ ಕಾಲದ ಜನರು ಯಾವ್ಯಾವ ರೀತಿಯ ಅಕ್ಷರಗಳನ್ನು ಬಳಸಿದರು, ಯಾವ ಕಾಲದಲ್ಲಿ ಅಕ್ಷರಗಳು ಯಾವ ರೀತಿ ಇದ್ದವು, ಏನೇನು ಮಾರ್ಪಾಟುಗಳಾದವು, ಅವೆಲ್ಲ ಒಂದು ಕ್ರಮವಾದಂಥ ವಿಕಾಸದ ರೀತಿಯಲ್ಲಿ ನಮಗೆ ಗುರುತಿಸೋಕ್ಕೆ ಸಾಧ್ಯ ಆಗಲ್ಲ. ಈಗ ಲಿಪಿ ಬಲ್ಲವರಿಗೆ ಗೊತ್ತಿರುತ್ತದು, ಬೇರೆಯವ್ರಿಗೆ ಗೊತ್ತಾಗಲ್ಲ ಅದು. ಹಾಗಾಗಿ ಆದರೆ ಅದರಲ್ಲಿ ಹಾಕಿರ್ತಕ್ಕಂಥ ಛಾಯಾಚಿತ್ರಗಳೆಲ್ಲವೂ ಕೂಡ ಬಹಳ ಮೌಲಿಕವಾದಂಥ ಛಾಯಾಚಿತ್ರಗಳು. ಅವುಗಳ ಬೆಲೆಯನ್ನು ಇನ್ವ್ಯಾಲ್ಯೂಬಲ್ ಕಾಂಟ್ರಿಬ್ಯೂಷನ್ಸ್ ಅವೆಲ್ಲವೂ ಕೂಡ ಅಂಥವುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಏರ್ಪಾಡು ಮಾಡಿದ್ದು. ಮತ್ತು ಪ್ರದರ್ಶನ ಮಾಡಿದ ಆ ಇಲಾಖೆ ASIನವರು ಹೌದಾ? ಮಿಥಿಕ್ ಸೊಸೈಟಿಯಿಂದೆ. ಆಮೇಲೆ ಅದ್ರ ಜೊತೆಗೆ ಅವರು ಮಾಡ್ತಾಯಿರೋ ಇನ್ನೊಂದು ಕೆಲಸ ಬಹಳ ದೊಡ್ಡದು. ಯಾವುದು ಅಂದರೆ ಡಿಜಿಟಲೈಸೇಷನ್ ಅಥವಾ ಡಿಜಿಟೈಸೇಷನ್ ಮಾಡ್ತಾ ಇದ್ದಾರಲ್ಲ, ಅದು ನನಗಂತೂ ಬಹಳ ರೋಮಾಂಚನ ಆಯ್ತದು. ಯಾಕೆಂದರೆ ಹಳೇದೊಂದು ಅಕ್ಷರಗಳಿರ್ತಕ್ಕಂಥ ಒಂದು ಕಲ್ಲನ್ನು, ಒಂದು ಪೀಸನ್ನು ಇಟ್ಕೊಂಡು ಅದರಲ್ಲಿ ಇರ್ತಕ್ಕಂಥ ಅಕ್ಷರಗಳನ್ನು ಗುರುತಿಸೋಂಥ ಪ್ರಯತ್ನ ಏನು ಮಾಡ್ತಾರಲ್ಲ, ನನಗೆ ಭಾಳ ಹಿಂದೆ ನಾನು ಪ್ಲೇಸ್ ನೇಮ್ ಸೊಸೈಟಿ ಆಫ್ ಇಂಡಿಯಾ ಮತ್ತು ಎಪಿಗ್ರಾಫಿಕಲ್ ಸೊಸೈಟಿ ಆಫ್ ಇಂಡಿಯಾದ ಕಾನ್ಫರೆನ್ಸ್ಗಳಿಗೆ ಹೋದಾಗ ಸುಬ್ರಾಯಿಲು ಅಂತ ಅನ್ನೋರೊಬ್ಬರು ಆ ಕೆಲಸಕ್ಕೆ ಕೈ ಹಾಕಿದರು, ವೈ ಸುಬ್ರಾಯಿಲು ಅಂತ. ಆದರೆ ಅದು ಎಷ್ಟರ ಮಟ್ಟಿಗೆ ಮುಂದುವರಿಸಿದ್ರೂ ಗೊತ್ತಿಲ್ಲ. ಆಮೇಲೆ ಮುಂದಿನ ಸೆಮಿನಾರ್ಗಳಿಗೆ ಅವರು ಬರಲಿಲ್ಲ, ಗೊತ್ತಾಗಲಿಲ್ಲ. ಆದರೆ ಅಂಥದ್ದೊಂದು ಸಂಸ್ಥೆಯನ್ನು ಅವರು ಹುಟ್ಟಾಕಿದ್ರು ಅವಾಗ. ಅದೇ ರೀತಿಯಲ್ಲಿಯೇ ಇದು ಬೆಳೆದಂಥ ಒಂದು ಸಂಸ್ಥೆ. ಆದರೆ ಅದಕ್ಕಿಂತಲೂ ಮುಂದುವರೆದು ಹೋಗಿರ್ತಕ್ಕಂಥ ಸಂಸ್ಥೆ ಅಂತ ನನಗೆ ಅನಿಸುತ್ತೆ. ಭಾಳ ಉತ್ಸಾಹಿಗಳಿಲ್ಲಿದ್ದಾರೆ. ಉದಯ್ ಕುಮಾರ್ ಅಂತವರು ಮತ್ತು ಇನ್ನು ಯುವರಾಜ್ ಅಂತವರು, ಅದೇನು ತಂಡನೇ ಭಾಳ ಉತ್ಸಾಹಿ ತಂಡ ಇದೆ. ಹಾಗಾಗಿ ನಾವು ಅವರಿಂದ ಇನ್ನೂ ಹೆಚ್ಚು ನಾವು ನಿರೀಕ್ಷೆ ಮಾಡ್ತೀವಿ. ಇದು ನಮಗೆ ಸಿಕ್ಕದೇ ಇರತಕ್ಕಂಥ ಎಷ್ಟೋ, ಓದೋಕ್ಕಾಗದೇ ಇರತಕ್ಕಂಥ ಎಷ್ಟೋ ಶಾಸನಗಳು ನಮ್ಮ ಸುತ್ತಮುತ್ತನೇ ಇದ್ದಾವೆ. ಅವುಗಳು ನೋಡಿದ್ರೆ ಸಂಕಟ ಆಗುತ್ತೆ. ಇಷ್ಟು ಚಂದ್ರವಳ್ಳಿ ಶಾಸನನೇ ಉದಾಹರಣೆಗೆ ಹೇಳ್ಬೋದು ಇದಕ್ಕೆ. ಅಲ್ಲಿ ಆ ಕಲ್ಲಿನ ಹಳಕುಗಳು ಅಂದರೆ ಕ್ರಿಸ್ಟಲ್ಸು ಹಾಗೆ ಉದುರ್ತವೆ. ಅವನ್ನ ಯಾರೂ ತಡೆಯೋಕ್ಕಾಗೋದಲ್ಲ, ಅವು ಉದುರುತ್ತಲೇ ಇರ್ತಾವೆ. ಹಾಗಾಗಿ ಅಂಥದ್ದನ್ನು ತಡೆದು ಆ ಶಾಸನಗಳನ್ನು ಒಂದೊಂದು ಅಕ್ಷರನೂ ಕೂಡ ನಾನು ಮೆಟಲ್ ಬ್ರಷ್ನಿಂದ ಉಜ್ಜಿ ತಿಕ್ಕಿ ಅದರ ರೂಪ ನಿಶ್ಚಿತಪಡಿಸ್ಕೊಂಡು ಹೇಳೋಂಥ ಪ್ರಯತ್ನ ಮಾಡಿದೆ. ಅದನ್ನು ನೆನೆಸ್ಕೊಂಡ್ರೆ ನಮ್ಗೆ ಈಗಲೂ ಕೂಡ ಅದು ಪ್ರಾಕೃತ ಅಲ್ಲ ಸಂಸ್ಕೃತ ಅಂತ ಗೊತ್ತಾದಾಗ ನನಗೆ 3 ದಿವಸ ಜ್ವರ ಬಂತು ಸಂತೋಷಕ್ಕೆ. ನನಗಾದ ಉದ್ರೇಕಕ್ಕೆ
ಜ್ವರ ಬಂದದ್ದುಂಟು. ಹಾಗಾಗಿ ಇಂಥದ್ದೆಲ್ಲ ಇದೆ. ಅದರಿಂದ ಇಲ್ಲಿ ಡಿಜಿಟಲೈಸೇಷನ್ ಮಾಡ್ತಾ ಇರ್ತಕ್ಕಂಥ ಕೆಲಸ ನಿಜವಾಗ್ಲೂ ಬಹಳ ದೊಡ್ಡದು. ಮಿಥಿಕ್ ಸೊಸೈಟಿ ಎಲ್ಲದಕ್ಕೂ ಕೂಡ ಬಹಳ ಪ್ರಥಮ ಸಂಸ್ಥೆಗಳನ್ನು ಹುಟ್ಟಾಕಿದೆ. ಇದು ಕೂಡ ಒಂದು ಪ್ರಥಮ ಸಂಸ್ಥೆ. ಇಡೀ ಕರ್ನಾಟಕದಲ್ಲಿ ಇನ್ನೊಂದು ಅಂಥದ್ದು ಇಲ್ಲ. ಅವರು ಬಹಳ ಇಂಡಿಯಾದಲ್ಲೇ ಇಲ್ಲ. ಅದು ಇನ್ನೂ ಬಹಳ ಮೇಲಿನ ವಿಚಾರ. ಅದು ಇಡೀ ಇಂಡಿಯಾದಲ್ಲೇ ಇಲ್ಲ ಅಂತ ಕೇಳಿ ನನಗೆ ಇನ್ನೂ ಸಂತೋಷ ಆಯಿತು. ಅದರಲ್ಲಿ ಕೆಲಸ ಮಾಡ್ತಾ ಇರೋರೆಲ್ಲ ಬಹಳ ಉತ್ಸಾಹಿಗಳಿದ್ದಾರೆ, ಬಹಳ ಒಂದು ರೀತಿ ಶ್ರದ್ಧಾಳುಗಳಾಗಿದ್ದಾರೆ, ಭಾಳ ಡಿವೋಟೆಡ್ ಆ್ಯಂಡ್ ಡೆಡಿಕೇಟೆಡ್. ಅವರು ಈ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗ್ತಾರೆ ಅಂತ ಅನಿಸುತ್ತೆ ನನಗೆ. ಅದ್ರ ಜೊತೆಗೆ ಮಿಥಿಕ್ ಸೊಸೈಟಿನೂ ಕೂಡ ಅವರಿಗೆ ಒಳ್ಳೆಯ ರೀತಿಯ ಬೆಂಬಲವನ್ನು ಕೂಡ ಕೊಡುತ್ತೆ. ಅದು ಪ್ರವರ್ಧಮಾನಕ್ಕೆ ಇನ್ನಷ್ಟು ಹೆಚ್ಚು ಬೆಳೆಯುತ್ತೆ ಅಂತ ಹೇಳಿ ನನಗೆ ಅನಿಸುತ್ತೆ. ಇಷ್ಟು ಹೇಳಿ ಈ ಕೆಲವು ಮಾತುಗಳಿಂದ ನಾನು ಈ ಮಾತುಗಳನ್ನು ಹೇಳೋದ್ರ ಮೂಲಕ ನನ್ನ ಈ ಒಂದು ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ. ಡಾಕ್ಟರ್ ರಾಜಶೇಖರಪ್ಪ ಅವರು ವಿಚಾರ ಸಂಕಿರಣ, ಮಿಥಿಕ್ ಸೊಸೈಟಿಯ ಗ್ರಂಥಾಲಯ ಮತ್ತು ಶಾಸನಗಳ ಡಿಜಿಟಲೀಕರಣ ಈ ಎಲ್ಲ ಕೆಲಸಗಳಿಗೆ ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಶಾಸನಗಳ ರಕ್ಷಣೆಗೆ ಏನೋ ಒಂದು ವ್ಯವಸ್ಥೆ ಆಗಬೇಕು ಅನ್ನೋ ಅವರ ಅಹವಾಲು ಅಥವಾ ಆಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಮಿಥಿಕ್ ಸೊಸೈಟಿಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದ. ಮತ್ತು ಈಗ ಈ ವಿಚಾರ ಸಂಕಿರಣದ ಬಗ್ಗೆ ಪ್ರತಿಕ್ರಿಯೆ ಅಥವಾ ಫೀಡ್ಬ್ಯಾಕ್ ಇರುತ್ತೆ. ಮೊದಲಿಗೆ ಡಾಕ್ಟರ್ ಮಂಜರಿ ಭಾಲೇರಾವ್ ಅವರು ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. Respected dais, the scholars, at the outset I would like to beg you a pardon for Kannada Baratilla. I would speak in English. I consider myself extremely fortunate to be here among this galaxy of scholars, especially those who have devoted their lives for the work and researches in the field of early Kadambas and even the later Kadambas, their epigraphy, archaeological excavations, coins and many other things. I would also like to thank and congratulate also Professor Padigar for bringing all these scholars together under one roof, who have been working in their own respective areas for so many days, so many years, and it is very difficult to bring such scholars together under one roof in one line and make them sit for 3 days in one single hall. It is extremely difficult, and he has achieved this feat. So I would like to congratulate you for this wonderful fact. I would also like to thank Professor Padigar for inviting me also, who myself I have not done anything in the field of early Kadambas, frankly speaking. But he has a particular design in his mind. When people would like to talk about early Kadambas, he has a particular design where he knows what is to be written to understand the condition, understand the emergence of Kadambas and the maturity of the Kadamba rulers and their decline. So for that he knows which scholar knows what and what he should tell to others. So in fact he knows everything, and he himself single-handedly could have conducted this whole seminar for 3 days, but still he wanted all of us to come here and share our knowledge, whatever knowledge we have. And now he will make us write all these things again, because all of us have sent our papers, but in considering the knowledge that has been shared by other people in the seminar, we would like to reframe and rephrase our own writings also. So I know what you have been doing, and I think that the action is successful because so many scholars, in fact we who have come from Pune, do not know much about the scholars who are working at a ground level in Karnataka. We know many stalwarts who are there, who have retired, who have published a lot of work, but then there are many new scholars, just as we saw in the last session, the last paper that was presented. Fantastic work this person has been doing and nobody knew about that. Then we consider again ourselves fortunate to know this person and how he has been doing his work while doing his daily chores and daily activities. So we would like to take this inspiration and do such things in Maharashtra also. In fact, there are societies who carry out such work. They do village to village surveys. They bring to light new inscriptions, try to read them with the help of scholars in Karnataka also. But still a lot of work has to be done. That is what at least I have understood. Finally, I would also like to thank on behalf of my friends from Pune the excellent facilities that you have provided us for lodging, boarding and transport.
we were like kept on flowers. We were brought here to back over there, and then everything has been so well organized. Thank you so much. And also thank you at a lighter note, please don't take it seriously, to give us an experience of Karnataka Laha. Thank you so much. Thank you very much, madam, for your sharing your feedback. Now I request Dr. S.K. Acharya to share your thoughts. Very good afternoon to you all. Esteemed Professor D.V. Paramasiva Murthy, Honorable Vice Chancellor, Kannada University, Hampi. Esteemed Sri Y. Nagaraj, President, Mythic Society. Esteemed Professor Padigar, esteemed Professor Rajasekharappa, all the distinguished delegates who are here in this valedictory function, ladies and gentlemen. Now in the inaugural session, President of Mythic Society, Sri Nagaraj, has very rightly pointed out that this Mythic Society was founded in the year 1909 with an intention to make this institute as a vibrant one in discussing history and beyond history, topics related to history and beyond history. Now after 16 years, in 2025, we find the same spirit is still continuing, and it is the biggest achievement of the Mythic Society to bring scholars from different parts of the country to one platform and debate on a given topic for long 3 days. Now, as Madam Manjari Madam has rightly pointed out, we were treated like flowers, and the treatment is really impressive, and we enjoyed the stay, we enjoyed the food, and also we enjoyed the 3 days rigor of cerebral exercise. Now during these 3 days, we have learnt a lot on the early Kadambas, their inscriptions, their coins, their genealogy, their chronology, the excavated sites like Talagunda, Banavasi, and many more, Halsi, and many more things, and even the monuments in the region, maybe Jaina, maybe Buddhist, maybe Brahminical. And also one important aspect is that how the Kannada language evolved from Halmidi inscription of 450 AD, and all these topics were discussed by very, very eminent scholars coming from different parts of the country. And one thing that has come out of these discussions is the dynastic succession. First the Chuttu dynasty was there ruling over here, then the Satavahanas, then the early Kadambas, then the Alupas, then the Chalukyas, and like this. Apart from this, there was also the dynasties which were ruling in the neighborhood of early Kadambas, like the Pallavas and others. There was also an interaction between the the antagonistic relationship or cordial relationship between the different dynasties bordering the early Kadamba region. And the one important thing is that we have learnt a lot about the excavated materials from Talagunda, Banavasi, and Chandravali, and even Halsi, and the antiquities discovered from all these sites. They give us an impression. We are completely new to those who are outside Karnataka, those who have come from outside Karnataka. It is really a feast to watch the slides, and it also it is one interesting aspect of this whole exercise is that we get a glimpse about the inscriptional data and how they were
they have to be corroborated by the excavated data. That is one important aspect which is interesting. And now the discussions were very, very enriching, and I congratulate all the participants, and the takeaway is immense. Thank you. Thank you very much, sir, for sharing your thoughts. ಈಗ ವಿದ್ಯಾರ್ಥಿ ಪ್ರಿಯ ಕುಲಪತಿಗಳು, ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಪರಮಶಿವಮೂರ್ತಿಯವರು ನಾಡಿನ ಪ್ರಸಿದ್ಧ ಶಾಸನ ತಜ್ಞರು ಹೌದು. ಅವರು ಇವತ್ತಿನ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ಅವರನ್ನು ತಮ್ಮ ವಿಚಾರವನ್ನು ಹೇಳಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಪೂರ್ವ ಕದಂಬರು ಮತ್ತು ಅವರ ಅವಧಿ ಅನ್ನುವಂಥ 3 ದಿನಗಳ ಈ ರಾಷ್ಟ್ರೀಯ ಸಮ್ಮೇಳನದ ಸಮಾರೋಪ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮಿಥಿಕ್ ಸೊಸೈಟಿಯ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀಯುತ ವಿ ನಾಗರಾಜ್ಜಿಯವರೇ, ಇಡೀ ವಿಚಾರ ಸಂಕಿರಣವನ್ನು ನಿರ್ವಹಣೆ ಮಾಡೋದಕ್ಕೆ ಕಾರಣಕರ್ತರಾದಂಥ ಪ್ರೊಫೆಸರ್ ಶ್ರೀನಿವಾಸ್ ಪಾಡಿಗಾರ್ ಅವರೇ, ಹಾಗೆಯೇ ಮುಖ್ಯ ಅತಿಥಿಯಾಗಿ ವೇದಿಕೆಯ ಮೇಲಿರುವ ಪ್ರೊಫೆಸರ್ ಬಿ ರಾಜಶೇಖರಪ್ಪ ಅವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ವಿದ್ಯಾಗುರುಗಳಾದಂಥ ಡಾಕ್ಟರ್ ದೇವರಕೊಂಡಾರೆಡ್ಡಿಯವರೇ, ಹಾಗೂ ಎಲ್ಲ ಹಿರಿಯ ವಿದ್ವಾಂಸರೇ, ಸ್ನೇಹಿತರೆ. ಸಮಾರೋಪ ಭಾಷಣ ಅಂದರೆ ಆರೋಪ ಅನ್ನೋದು ಇದೆ. ಆದರೆ ನಾನು ಏನೇ ಆರೋಪ ಮಾಡೋದಕ್ಕೂ ಕಳೆದ ಈ ವಿಚಾರ ಸಂಕಿರಣದಲ್ಲಿ ನಾನು ಪಾಲ್ಗೊಂಡಿರಲಿಲ್ಲ. ಈಗ ಅನ್ನಿಸ್ತಾ ಇದೆ, ಎಲ್ಲರೂ ಹೇಳಿದ ಮೇಲೆ ನಾನು ತುಂಬ ನಷ್ಟವನ್ನು ಉಂಟು ಮಾಡಿಕೊಂಡೆ ಅಂತ. ಆದರೆ ಕರೆದಿದ್ದರೂ ಕೂಡ ನನಗೆ ಬರೋಕ್ಕಾಗ್ತಾ ಇರಲಿಲ್ಲ. ಬರುವ 4ನೇ ತಾರೀಕು ನಮ್ಮ ವಿಶ್ವವಿದ್ಯಾಲಯದ 33ನೇ ಘಟಿಕೋತ್ಸವ ನಡೀತಾ ಇದೆ. ಹೀಗಾಗಿ ಅದರ ಸಿದ್ಧತೆಯಲ್ಲಿ ತೊಡಗಿದ್ದು. ಇವತ್ತು ನಾನು ಬರ್ತೀನೋ ಇಲ್ವೋ ಅಂತಲೇ ಅನೇಕರು ಭಾವಿಸಿದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗಾಗಲೇ ಪ್ರೊಫೆಸರ್ ರಾಜಶೇಖರಪ್ಪ ಅವರು ಒಂದು ಮಾತು ಹೇಳಿದ್ರು. ಮಿಥಿಕ್ ಸೊಸೈಟಿಯ ಈ ವಿಚಾರ ಸಂಕಿರಣ ಒಂದು ವಿಶ್ವವಿದ್ಯಾನಿಲಯ ಮಾಡಬೇಕಾಗಿದ್ದಂಥ ಒಂದು ಕಾರ್ಯವನ್ನು ಮಾಡ್ತಾ ಇದೆ ಅಂತ. ಇದು ನಿಜ. ನಾವು ಸುಮಾರು 6 ತಿಂಗಳಿಂದಲೂ ಕನ್ನಡ ವಿಶ್ವವಿದ್ಯಾಲಯದಿಂದ ಕದಂಬರ ಶಾಸನದ ಮೇಲೆ ಒಂದು ವಿಚಾರ ಸಂಕಿರಣ ಮಾಡಬೇಕು ಅಂತ ಅನ್ಕೋತಾ ಇದ್ವೇ ಹೊರತು ಅದು ಕೈಗೂಡಲಿಲ್ಲ. ಅಷ್ಟರಲ್ಲೇ ಈ ಮಿಥಿಕ್ ಸೊಸೈಟಿ ದೊಡ್ಡ ಮಟ್ಟದ ಈ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿರೋದು ನಿಜವಾಗಲೂ ಕೂಡ ಎಲ್ಲರೂ ಕೂಡ ಅಭಿನಂದಿಸಬೇಕಾದಂಥ ಒಂದು ವಿಚಾರ. ಕದಂಬರ ಈ ಪೂರ್ವ ಕದಂಬರ ಎಲ್ಲ ವಿಚಾರಗಳನ್ನು ಕುರಿತಂತೆ 52 ಪತ್ರಿಕೆಗಳು ಇಲ್ಲಿ ಮಂಡಿತವಾದವು ವಿದ್ವಾಂಸರಿಂದ ಅನ್ನೋದನ್ನು ಕೇಳಿ ಬಹಳ ಸಂತೋಷ ಆಯಿತು. ಮುಂದೆ ಅದು ಖಂಡಿತ ಕೃತಿ ರೂಪದಲ್ಲಿ ಬರ್ತದೆ. ಪೂರ್ವ ಕದಂಬರ ಅಧ್ಯಯನಕ್ಕೆ ಅದು ಒಂದು ಒಳ್ಳೆ ಆಕರ ಗ್ರಂಥವಾಗಿ ನಮ್ಮ ಮುಂದೆ ನಿಲ್ತದೆ ಅಂತ ನಾನು ಭಾವಿಸಿದ್ದೇನೆ. ಕದಂಬರ ಚರಿತ್ರೆಯನ್ನು, ಅದರಲ್ಲೂ ಬಹಳ ಮುಖ್ಯವಾಗಿ ಪೂರ್ವ ಕದಂಬರ ಚರಿತ್ರೆಯನ್ನು ಯಾಕೆ ನಾವು ಮತ್ತೆ ಮತ್ತೆ ಜ್ಞಾಪಿಸ್ಕೋಬೇಕು ಅನ್ನೋದನ್ನು ಆಲೋಚನೆ ಮಾಡಿದಾಗ 4 ದೃಷ್ಟಿಯಿಂದ ನಾವು ಪೂರ್ವ ಕದಂಬರ ಚರಿತ್ರೆಯನ್ನು ಪದೇ ಪದೇ ನೆನೆಸ್ಕೊಳ್ಬೇಕಾಗ್ತದೆ. ಬಹಳ ಮುಖ್ಯವಾಗಿ ಈಗ ಮೌರ್ಯರಾಗ್ಬೋದು, ಗುಪ್ತರಾಗ್ಬೋದು, ಶಾತವಾಹನರಾಗ್ಬೋದು, ಈ ಎಲ್ಲರೂ ಕೂಡ ಕರ್ನಾಟಕದ ಭೂಭಾಗದ ಪ್ರದೇಶವನ್ನು ಆಳ್ವಿಕೆ ನಡೆಸಿದ್ರೂ ಕೂಡ ನಮ್ಮವರೇ ನಮ್ಮ ಭೂಮಿಯನ್ನು ಆಳದಂಥ ಮೊದಲ ಅರಸು ಮನೆತನ ಈ ಕದಂಬರದು ಅನ್ನುವಂಥದ್ದು ಒಂದು. ಈ ದೃಷ್ಟಿಯಿಂದ ಕನ್ನಡಿಗರ ಅಸ್ಮಿತೆಯನ್ನು ನಾವು ಹುಡುಕೋದಕ್ಕೆ ಮತ್ತಷ್ಟು ನಾವು ಹೆಚ್ಚು ಹೆಚ್ಚು ಈ ಪೂರ್ವ ಕದಂಬರ ಅಧ್ಯಯನವನ್ನು ಮಾಡಬೇಕಾಗಿದೆ ಅಂತ ನಾನು ಭಾವಿಸ್ತೇನೆ. ಇದಕ್ಕೆ ಬಹಳ ತೊಡಕು ಉಂಟಾಗಿರುವಂಥದ್ದು ಪೂರ್ವ ಕದಂಬರ ಕನ್ನಡ ಶಾಸನಗಳು ಬಹಳ ಕಡಿಮೆ ಸಿಕ್ಕಿರೋದ್ರಿಂದ.
ಸುಮಾರು 17-18 ಕನ್ನಡ ಶಾಸನಗಳಷ್ಟೇ ಸಿಕ್ಕಿವೆ, 4 ಪೂರ್ವ ಕದಂಬರುಗಳು. ಹೀಗಾಗಿ ಹಲ್ಮಿಡಿ ಶಾಸನ ಒಂದನ್ನೇ ಆಧರಿಸಿ ನಾವು ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ನಾವು ಇದುವರೆಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಆದರೆ ಬಹಳಷ್ಟು ಜನರಿಗೆ ಅನೇಕ ಗೊಂದಲ ಇದೆ. ಹಲ್ಮಿಡಿ ಶಾಸನದಿಂದಲೇ ಕನ್ನಡದ ಒಂದು ಭಾಷೆ ಆಡಳಿತಕ್ಕೆ ಕಾಲಿಟ್ಟದ್ದು ಮತ್ತು ಕನ್ನಡ ಒಂದು ರೀತಿ ವಿಕಸನ ಆಗೋದಕ್ಕೆ ಹಲ್ಮಿಡಿ ಶಾಸನದಿಂದಲೇ ಪ್ರಾರಂಭ ಆಯಿತು ಅಂತ. ಆದರೆ ಅದು ಬಹಳ ತಪ್ಪು ಅಭಿಪ್ರಾಯ ಅಂತ ನಾನು ಹೇಳ್ತೇನೆ. ಯಾಕೆ ಅಂದರೆ ಹಲ್ಮಿಡಿ ಶಾಸನದಲ್ಲಿ ಕನ್ನಡ 24 ಪದಗಳು ಅದರಲ್ಲಿ ಸ್ಥಾನವನ್ನು ಪಡೆಯೋದು ಆ ಕಾಲವನ್ನು ಕಾಯಬೇಕಾಗಿತ್ತೇ ಹೊರತು, ಆದರೆ ಅದರ ಪೂರ್ವಕಾಲದಿಂದಲೂ ಕನ್ನಡ ಅನ್ನುವಂಥದ್ದು ಜನಸಾಮಾನ್ಯರ ಭಾಷೆಯಾಗಿತ್ತು ಅನ್ನೋದನ್ನು ನಾವು ಜ್ಞಾಪಕ ಇಟ್ಕೋಬೇಕಾಗ್ತದೆ. ಆಡಳಿತ ಭಾಷೆಯಾಗಿ ಕನ್ನಡ ಸಂಸ್ಕೃತದ ಸರಿಸಮಾನಕ್ಕೆ ಬರೋದಕ್ಕೆ ಅದು ಒಂದಷ್ಟು ಕಾಲವನ್ನು ತಗೊಂಡಿದೆ. ಇದನ್ನು ಯಾರೂ ಕೂಡ ಅಲ್ಲಗಳೆಯೋದಕ್ಕೆ ಆಗೋದಿಲ್ಲ. ಆದರೆ ಹಲ್ಮಿಡಿ ಶಾಸನದ ಪೂರ್ವಕ್ಕೆ ಕನ್ನಡ ಹೇಗಿತ್ತು ಏನು ಅನ್ನುವಂಥ ಅನುಮಾನಗಳಿಗೆ ನಮಗೆ ಈ ಅರಸು ಮನೆತನದ ಹೆಚ್ಚಿನ ಅಧ್ಯಯನ ನಡೆದಾಗ ಹೆಚ್ಚು ಉತ್ತರಗಳು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಬಹಳ ಪ್ರಮುಖ ಕಾರಣ ಪೂರ್ವ ಕದಂಬರ ಅಧ್ಯಯನಕ್ಕೆ ನಮಗೆ ಅವರ ಅವಶೇಷಗಳೆಲ್ಲ ಹೆಚ್ಚು ಭೂಗತವಾಗಿರೋದೇ ಇದಕ್ಕೆ ಕಾರಣ ಆಗಿದೆ. ಇರೋದರಲ್ಲಿ ನಮಗೆ ತಾಳಗುಂದ, ಗುಡ್ನಾಪುರ, ಹಲಸಿ, ಬೇರೆ ಬೇರೆ ಕಡೆ ಉತ್ಖನನಗಳು ನಡೆದಿರೋದ್ರಿಂದ ಒಂದಷ್ಟು ಹೊಸ ಹೊಸ ವಿಚಾರಗಳು ನಮಗೆ ಬೆಳಕಿಗೆ ಬರ್ತಾ ಇವೆ. ಎರಡನೆಯದು, ಪ್ರಾಚೀನ ಕರ್ನಾಟಕದ ಧರ್ಮದ ವಿಚಾರವನ್ನು ಅರಿಯೋದಕ್ಕೂ ಕೂಡ ನಾವು ಪೂರ್ವ ಕದಂಬರ ಅಧ್ಯಯನವನ್ನು ಹೆಚ್ಚು ಆಳವಾಗಿ ಮಾಡಬೇಕಾಗಿದೆ. ಯಾಕೆಂದರೆ ಕರ್ನಾಟಕದ ಚರಿತ್ರೆಯನ್ನು ನಾವು ಗಮನಿಸಿದ್ರೆ ಎಲ್ಲ ಅರಸರು ಕೂಡ ಸರ್ವಧರ್ಮದ ಸಮನ್ವಯತೆಯನ್ನು ಕಾಪಾಡ್ಕೊಂಡು ಬಂದಿರೋದನ್ನು ನಾವು ಗಮನಿಸ್ತೀವಿ. ಹರಿಹರ ಭೇದವಿಲ್ಲದೆ ನಡ್ಕೊಂಡ್ಬಂದಿರುವಂಥದ್ದು. ಇದಕ್ಕೆ ಯಾವ ಕಾಲದಿಂದ ಇದು ತೊಡಕೊಂಡು ಬಂತು ಈ ರೀತಿ ಕರ್ನಾಟಕದಲ್ಲಿ ಅನ್ನೋದು ನೋಡಿದಾಗ ನಮಗೆ ಕದಂಬರ ಪೂರ್ವಕ್ಕೂ ನಾವು ಈ ರೀತಿಯ ಒಂದು ಧಾರ್ಮಿಕ ಸಹಿಷ್ಣುತೆ ಅಥವಾ ಸರ್ವಧರ್ಮ ಪ್ರಿಯತೆ ಅನ್ನೋದು ಬೆಳ್ಕೊಂಬರ್ತಾ ಇತ್ತು ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಕದಂಬರ ಎಲ್ಲ ಶಾಸನಗಳು ಇದಕ್ಕೆ ನಮಗೆ ಹೆಚ್ಚು ಪುಷ್ಟಿಯನ್ನು ಒದಗಿಸ್ತಾ ಇರೋದನ್ನು ನಮಗೆ ನಾವು ನೋಡಬಹುದು. ಮೂರನೇದಾಗಿ ಕನ್ನಡದವರು ಕರ್ನಾಟಕವಾದಲ್ಲೇ ಒಂದು ರಾಜಧಾನಿಯನ್ನಾಗಿ ಮಾಡಿಕೊಂಡು ಈಗ ನಾವು ಏನು ಹೊರ ರಾಜ್ಯಗಳು ಅಂತ ಗುರುತಿಸ್ತೇವೆ, ಆ ಹೊರ ರಾಜ್ಯಗಳನ್ನು ಆಳ್ವಿಕೆಯನ್ನು ಮಾಡುವಾಗ ಯಾವ ಯಾವ ಸೂತ್ರಗಳನ್ನು ಅನುಸರಿಸ್ತಾ ಇದ್ದರು, ಆಡಳಿತದ ಯಾವ ಯಾವ ಒಂದು ಬಗೆಗಳು ಆಗ ನೆಲೆಗೊಂಡಿದ್ದೋ ಅನ್ನೋದನ್ನು ನಾವು ಅಧ್ಯಯನ ಮಾಡಬೇಕು. ಅಂದರೆ ಪೂರ್ವ ಕದಂಬರ ಶಾಸನಗಳನ್ನು ಮತ್ತು ಅವರ ಚರಿತ್ರೆಯನ್ನು ಮತ್ತಷ್ಟು ಹೆಚ್ಚಿನ ರೀತಿಯಲ್ಲಿ ನಾವು ಅಧ್ಯಯನ ಮಾಡಬೇಕಾಗ್ತದೆ. ನಾವು ಈ ಸ್ಥಳೀಯ ಆಡಳಿತಕ್ಕೆ ನಾವು ಹೆಚ್ಚು ವಿಜಯನಗರ ಕಾಲದಲ್ಲಿ ಬಹಳ ಪರಿಪೂರ್ಣವಾಗಿತ್ತು ಸ್ಥಳೀಯ ಆಡಳಿತ ಅಂತ ಹೇಳಿ ನಾವು ಹೆಚ್ಚು ಒತ್ತು ಕೊಟ್ಟು ಅಧ್ಯಯನವನ್ನು ಮಾಡಿದ್ದೇವೆ. ಆದರೆ ಪೂರ್ವ ಕದಂಬರ ಕಾಲದ ಅನೇಕ ಶಾಸನಗಳನ್ನು ನಾವು ಗಮನಿಸಿದ್ರೆ ಅಲ್ಲಿ ಸ್ಥಳೀಯ ಆಡಳಿತಕ್ಕೆ ಆ ಪೂರ್ವ ಕದಂಬರು ಕೊಟ್ಟಂಥ ಪ್ರಾಶಸ್ತ್ಯ ನಮಗೆ ಗೊತ್ತಾಗ್ತಾ ಹೋಗ್ತದೆ. ಹೀಗಾಗಿ ಮುಂದಿನ ಅನೇಕ ರಾಜಮನೆತನಗಳಿಗೆ ಒಂದು ರೀತಿ ಪೂರ್ವ ಕದಂಬರು ಸ್ಫೂರ್ತಿಯಾಗಿದ್ದರು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗ್ತದೆ. ಇದರ ಜೊತೆಯಲ್ಲಿ ಮತ್ತೊಂದೇನು ಅಂದರೆ, ಬೇರೆ ರಾಜರು ಏನು ಕರ್ನಾಟಕವನ್ನು ಆಕ್ರಮಿಸಿ ಬರ್ತಾ ಇದ್ದರು, ಪಲ್ಲವರಾಗ್ಬೋದು, ಬೇರೆ ಬೇರೆಯವರು ಗುಪ್ತರಾಗ್ಬೋದು, ಹೇಗೆ ಈ ಕದಂಬರು ಅವ್ರನ್ನೆಲ್ಲ ಎದುರಿಸಿದ್ರು, ತಮ್ಮ ತೋಳಬಲದಿಂದ ಅವ್ರನ್ನೆಲ್ಲ ಹಿಮ್ಮೆಟ್ಟಿಸಿದ್ರು, ನಮ್ಮ ನೆಲ ಇದು ಅನ್ನೋದನ್ನು ಸಾಬೀತುಪಡಿಸಿದ್ರು ಅನ್ನೋದನ್ನು ನಾವು ಅಧ್ಯಯನ ಮಾಡೋದಕ್ಕೆ ಪೂರ್ವ ಕದಂಬರ ಹೆಚ್ಚಿನ ರೀತಿಯ ಅಧ್ಯಯನ ಆಗಬೇಕಾಗಿದೆ. ನಾವು ಚರಿತ್ರೆಯನ್ನು ಗಮನಿಸಿದ್ರೆ, ಪಲ್ಲವರ ಚರಿತ್ರೆಯನ್ನು ನಾವು ಗಮನಿಸಿದಾಗ ಎಷ್ಟು ವಿಶಾಲವಾದಂಥ ಪ್ರಾಂತ್ಯವನ್ನು ಅವರು ಆಳ್ತಾ ಇದ್ದರು ಅನ್ನೋದು ನಮಗೆ ಗೊತ್ತಾಗ್ತದೆ. ಪಲ್ಲವ ದೊರೆಗಳ ಆಡಳಿತದ ವೈಖರಿ ಕೂಡ ನಮಗೆ ಒಂದು ಮಾದರಿಯಾಗಿ ನಿಲ್ತದೆ. ಅಂಥ ಪಲ್ಲವರನ್ನು ಹಿಮ್ಮೆಟ್ಟಿಸುವ ಮೂಲಕ ಅಂಥ ಒಂದು ಬೃಹತ್ ಅರಸು ಮನೆತನಕ್ಕೆ ಪರ್ಯಾಯವಾಗಿ ಒಬ್ಬ ಸ್ಥಳೀಯ ನಾಯಕ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಹುಟ್ಟು ಹಾಕೋದಕ್ಕೆ ಹೇಗೆ ಅವನಿಗೆ ಸ್ಫೂರ್ತಿ ಸಿಕ್ತು,
ಯಾರ್ಯಾರು ಅವನ ಜೊತೆ ಕೈ ಜೋಡಿಸಿದ್ರು. ಮಯೂರ ಒಬ್ಬನೇ ಇದನ್ನು ಸಾಧನೆ ಮಾಡೋದಕ್ಕೆ ಖಂಡಿತ ಸಾಧ್ಯವೇ ಇಲ್ಲ. ಕದಂಬರ ಜೊತೆಗೆ ಬೇರೆ ಯಾವ್ಯಾವ ವಂಶದವರು ಇದಕ್ಕೆ ಕೈ ಜೋಡಿಸಿದ್ರು ಅನ್ನೋದನ್ನು ಈಗ ಸಾಕಷ್ಟು ಅಧ್ಯಯನ ಆಗಿದೆ. ಇನ್ನೂ ಹೆಚ್ಚಿನ ರೀತಿಯ ಅಧ್ಯಯನ ಆದಾಗ ಕದಂಬರ ಪ್ರಾಮುಖ್ಯತೆ ಏನು, ಈ ಎಲ್ಲರನ್ನ ಒಗ್ಗೂಡಿಸಿ ಒಂದು ದೊಡ್ಡ ರಾಜವಂಶದ ಜೊತೆಗೆ ಹೋರಾಟ ಮಾಡಿ ಅವರನ್ನು ಹಿಮ್ಮೆಟ್ಟಿಸಿದ ಅನೇಕ ಅಂಶಗಳನ್ನು ಅಧ್ಯಯನ ಮಾಡೋದಕ್ಕೆ ನಮಗೆ ಪೂರ್ವ ಕದಂಬರ ಚರಿತ್ರೆಯನ್ನು ನಾವು ಮತ್ತಷ್ಟು ಆಳವಾಗಿ ಅಧ್ಯಯನ ಮಾಡಬೇಕಾಗಿದೆ. ಸೀತಾರಾಮ್ ಜಾಗೀರ್ದಾರ್ ಅವರು ಒಂದು 2-3 ಹೊಸ ವಿಚಾರಗಳನ್ನು ಇತ್ತೀಚೆಗೆ ಅವರು ಪ್ರಕಟಿಸಿದಂಥ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಾಸನಗಳಿರುವಂಥ ಶಾಸನ ಸಂಪುಟದಲ್ಲಿ ಹೇಳ್ತಾರೆ. ಅವರು ಈ ಪ್ರಣವೇಶ್ವರ ದೇವಾಲಯದ ತೊಲೆಯಲ್ಲಿರುವಂಥ 2 ಶಾಸನವನ್ನು ಆಧರಿಸಿ ಅವರು ಹೇಳೋದೇನು ಅಂದರೆ, ಈ ಶಾಸನಗಳನ್ನು ನಾವು ಗಮನಿಸಿದ್ರೆ ಹಲ್ಮಿಡಿ ಶಾಸನದ ಕಾಲವನ್ನು ಇನ್ನೂ 100 ವರ್ಷ ಹಿಂದಕ್ಕೆ ಹಾಕ್ಬೋದು. ಹೀಗಾಗಿ ಕದಂಬರ ಚರಿತ್ರೆಯನ್ನು ಇನ್ನೂ ನಾವು 70-80 ವರ್ಷ ಹಿಂದಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಅವಕಾಶ ಇದೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಧ್ಯಯನ ಆಗಬೇಕಾಗಿದೆ. ಅವರು ಕೊಡುವಂಥ ಒಂದು ಉದಾಹರಣೆ ಏನು ಅಂದರೆ, ಹಲ್ಮಿಡಿ ಶಾಸನದಲ್ಲಿ ಉಲ್ಲೇಖ ಆಗಿರುವಂಥ ಪಶುಪತಿ ಮತ್ತು ಆ ತೊಲೆಯ ಶಾಸನದಲ್ಲಿ ಉಲ್ಲೇಖ ಆಗಿರುವಂಥ ಪಶುಪತಿ ಇಬ್ಬರೂ ಒಂದೇ ಅಂತ ಹೇಳ್ತಾರೆ. ಅವರು ಇಬ್ಬರು ಒಂದೇ ಅಂತ ನಾವು ಭಾವಿಸಿದಾಗ ಆ ಹಲ್ಮಿಡಿ ಶಾಸನದ ಕಾಲವನ್ನು ನಾವು ಖಂಡಿತ ಹಿಂದಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಅವಶ್ಯಕತೆ ಇರ್ತದೆ. ಜೊತೆಗೆ ಕಾಕುಸ್ಥವರ್ಮನ ಚರಿತ್ರೆಯನ್ನು ನಮಗೆ ಹೆಚ್ಚು ತಿಳಿಸ್ಕೊಡುವಂಥ ತಾಳಗುಂದ ಶಾಸನ ಏನಿದೆ, ತಾಳಗುಂದ ಶಾಸನವನ್ನು ನಾವು ಗುಡ್ನಾಪುರ ಶಾಸನ ಸಿಗೋವರೆಗೂ ತಾಳಗುಂದ ಶಾಸನದಲ್ಲಿ ಹೇಳಿರೋ ಎಲ್ಲ ಅಂಶಗಳನ್ನು 100ಕ್ಕೆ 100 ಸತ್ಯ ಅಂತ ನಾವು ಭಾವಿಸಿದ್ದು. ಆದರೆ ಯಾವಾಗ ಗುಡ್ನಾಪುರ ಶಾಸನ ಸಿಕ್ತು, ಆ ಗುಡ್ನಾಪುರ ಶಾಸನದಿಂದ ನಮಗೆ ತಾಳಗುಂದ ಶಾಸನದ ಕೆಲವು ವಿಷಯಗಳನ್ನಷ್ಟೇ ನಾವು 100ಕ್ಕೆ 100 ಸತ್ಯ ಅಂತ ಒಪ್ಕೋಬೋದು ಅನ್ನೋಂಗಾಗಿದೆ. ಹೀಗಾಗಿ ತಾಳಗುಂದ ಶಾಸನವನ್ನು ಆಧರಿಸಿ ಏನು ಪೂರ್ವ ಕದಂಬರ ಚರಿತ್ರೆಯನ್ನು ನಾವು ರಚನೆ ಮಾಡಿದ್ದೋ ಅದಕ್ಕೆ ಸಾಕಷ್ಟು ಸೇರ್ಪಡೆಯನ್ನು ಹಾಗೆ ಪರಿಷ್ಕರಣೆಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಮಗೆ ಈ ಗುಡ್ನಾಪುರ ಶಾಸನ ಅನ್ನೋದನ್ನು ನಾವು ಮರಿಬಾರ್ದು. ಯಾಕೆಂದರೆ ತಾಳಗುಂದ ಶಾಸನದಲ್ಲಿ ಹೇಳುವಂಥ ಆ ಕಂಚಿಯ ವಿದ್ಯಾಭ್ಯಾಸಕ್ಕೆ ಮಯೂರನ ಜೊತೆ ಹೋದಂಥವನು ಅಲ್ಲಿ ಗುರು ಅಂತ ಬರ್ತದೆ, ಆ ವೀರಶರ್ಮ ಅನ್ನುವಂಥವನು. ಆದರೆ ಈ ಗುಡ್ನಾಪುರ ಶಾಸನದಲ್ಲಿ ಅವನು ತಾತ ಅಂತ ನಮಗೆ ಉಲ್ಲೇಖ ಆಗುತ್ತೆ. ಹೀಗೆ ನೋಡಿದಾಗ ಕದಂಬ ವಂಶದ ಸ್ಥಾಪಕ ಮಯೂರನೇ ಅನ್ನುವಂಥ ಅನುಮಾನವೂ ಕೂಡ ಮೂಡುತ್ತದೆ. ಸೀತಾರಾಮ್ ಜಾಗೀರ್ದಾರ್ ಅವರು ಕೂಡ ಮಯೂರ ಕದಂಬ ವಂಶವನ್ನು ಉತ್ಕರ್ಷಕ್ಕೆ ಒಯ್ದವನು, ಅವನ ಪೂರ್ವದಲ್ಲೇ ಅವನ ಪೂರ್ವಿಕರು ಅರಸರುಗಳಾಗಿದ್ದರು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗ್ತದೆ. ಇದಕ್ಕೆ ಬಹಳ ಮುಖ್ಯವಾಗಿ ಸಿಗುವಂಥ ಒಂದು ಶಾಸನದ ಉಲ್ಲೇಖ ಏನು ಅಂದರೆ, ಈ ಗುಡ್ನಾಪುರ ಶಾಸನದಲ್ಲಿ ವೀರಶರ್ಮನ ಮಗನಾದಂಥ ಬಂಧುಶೇಣನನ್ನು ವಿವರಿಸುವಾಗ ವಿದ್ಯಾ ವಿಶಾರದ ನೃಪತಿ ಅನ್ನುವಂಥ ಒಂದು ಶಬ್ದ ಆ ಶಾಸನದಲ್ಲಿ ಬಳಕೆ ಆಗಿದೆ. ಈ ನೃಪತಿ ಅನ್ನೋದನ್ನು ನಾವು ಭೂಮಿಯ ಒಡೆಯ ಅಂತ ಭಾವಿಸಿದ್ರೆ, ಅರಸ ಅಂತ ಭಾವಿಸಿದ್ರೆ, ಬಹುಶಃ ಮಯೂರರಿಗಿನ್ನ ಪೂರ್ವದಲ್ಲೇ ಅವರ ತಂದೆ ಒಂದು ಪ್ರದೇಶದ ಅರಸನಾಗಿದ್ದ ಅನ್ನೋದು ನಮಗೆ ಗೊತ್ತಾಗ್ತದೆ. ಹೀಗಾಗಿ ಈ ಎಲ್ಲ ಅನುಭವದ ಹಿನ್ನೆಲೆಯಲ್ಲಿ ಮಯೂರ ಗುಡ್ಡಗಾಡು ಪರಿಸರದ ಸಣ್ಣ ಪುಟ್ಟ ಅರಸರುಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ಒಂದು ದೊಡ್ಡ ಸಂಘಟನೆಯನ್ನು ಮಾಡಿಕೊಂಡು ಪಲ್ಲವರನ್ನು ಎದುರಿಸೋದಕ್ಕೆ ಸಾಧ್ಯ ಆಯಿತು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗ್ತದೆ. ಹೀಗಾಗಿ ಇನ್ನೂ ಜೊತೆಗೆ ಮತ್ತೊಂದು ಆ ತೊಲೆಯ ಶಾಸನ ನಮಗೆ ಮತ್ತೊಂದು ಹಲ್ಮಿಡಿ ಶಾಸನದ ಕಾಲವನ್ನು ಹೇಗೆ ಹಿಂದಕ್ಕೆ ಹಾಕ್ಬೋದು ಅನ್ನೋದಕ್ಕೂ ಕೂಡ ನಮಗೆ ಅದನ್ನು ಹೇಳ್ತದೆ. ಈಗ ಪ್ರಭಾವತಿ ಅನ್ನುವಂಥ ರಾಣಿಯ ಉಲ್ಲೇಖ ಆ ತೊಲೆಯ ಶಾಸನದಲ್ಲಿ ಬರ್ತದೆ.
ಈಕೆ ಕೇಕೆಯ ವಂಶದವಳು. ಹಲ್ಮಿಡಿ ಶಾಸನದಲ್ಲಿ ಕೇಕೆಯ ವಂಶದ ಉಲ್ಲೇಖ ಇದೆ. ಈ ಕಾಕುಸ್ಥವರ್ಮನ ಮಗ ಶಾಂತಿವರ್ಮ, ಇವನ ಮಗ ಮೃಗೇಶವರ್ಮ, ಇವನನ್ನು ಕೈ ಒರೆಸಿದವಳು ಕೇಕೆಯ ಪ್ರಭಾವತಿ ಅನ್ನೋಂಥವಳು, ಇವರ ಮಗ ರವಿವರ್ಮ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರವೇ. ಈ ಪ್ರಭಾವತಿಯನ್ನು ಹೇಗೆ ಹೊಗಳಿದೆ ಆ ಶಾಸನ ಅಂದರೆ, ಇವಳು ದೊಡ್ಡ ವಿದುಷಿ, ಇದರ ಜೊತೆಗೆ ವೇದ, ವೇದಾಂಗ, ಇತಿಹಾಸ, ಪುರಾಣ, ಧರ್ಮಶಾಸ್ತ್ರಗಳಲ್ಲಿ ಪ್ರವೀಣರಾದ ಗೋಷ್ಠಿಯನ್ನು ನಿತ್ಯವೂ ನಡೆಸುತ್ತಿದ್ದಳು ಅನ್ನುವಂಥ ಒಂದು ವಿಚಾರ ಬರ್ತದೆ. ಜೊತೆಗೆ ಈ ಶಾಸನ ಪೆಟ್ಟಿಗೆಯಾಕಾರದ ತಲಕಟ್ಟನ್ನು ಹೊಂದಿರುವಂಥ ಶಾಸನ ಇದು. ಹೀಗಾಗಿ ಈ ಶಾಸನದ ಆಧಾರದಿಂದ ಹಲ್ಮಿಡಿ ಶಾಸನದ ಕಾಲವನ್ನು ನಾವು ಇನ್ನೂ ಹಿಂದಕ್ಕೆ ಒಯ್ಬೋದು ಅನ್ನೋದು ಇತ್ತೀಚಿನ ಒಂದು ಅಭಿಮತ ಆಗ್ತಾ ಇದೆ. ಹೀಗಾಗಿ ಗುಡ್ನಾಪುರ ಶಾಸನವನ್ನು ನಾವು ಇನ್ನಷ್ಟು, ತಾಳಗುಂದ ಶಾಸನ ಮತ್ತು ಗುಡ್ನಾಪುರದ ಶಾಸನವನ್ನು ಇನ್ನಷ್ಟು ನಾವು ತೌಲನಿಕವಾಗಿ ಅಧ್ಯಯನ ಮಾಡುವಂಥ ಜರೂರಿದೆ. ಇದರ ಜೊತೆಗೆ ಆ ಶಾಸನಗಳಲ್ಲಿ ಬಳಕೆಯಾಗಿರುವಂಥ ಪ್ರಾಕೃತ ಶಬ್ದಗಳನ್ನು ಕೂಡ ನಾವು ಗಂಭೀರವಾಗಿ ಅಧ್ಯಯನ ಮಾಡುವಂಥ ಒಂದು ಜರೂರು ಇದೆ. ಇದರ ಜೊತೆಗೆ ಕದಂಬರ ಕೊಡುಗೆ ಮುಂದಿನ ಅರಸು ಮನೆತನಗಳ ಮೇಲೆ ಏನಾಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ. 9-10ನೇ ಶತಮಾನದ ನಂತರ, ಜೊತೆಗೆ 6-7ನೇ ಶತಮಾನದಲ್ಲಿ ಏನಾಗ್ತದೆ, ಕದಂಬರು ತಮ್ಮ ಆಳ್ವಿಕೆಯ ಸುಲಭತೆಯ ಕಾರಣದಿಂದ ವಿಭಾಗಗಳನ್ನು ಬೇರೆ ಬೇರೆ ಮಾಡಿಕೊಂಡಿರೋದು ನಮಗೆ ಗೊತ್ತಾಗ್ತದೆ. ಉಚ್ಚಂಗಿ ಕದಂಬರು ಇರ್ಬೋದು, ಬೇರೆ ಬನವಾಸಿ ಕದಂಬರು, ಇವರೆಲ್ಲ. ಇದ್ರ ಜೊತೆಗೆ ಕರ್ನಾಟಕದ ಬೇರೆ ಬೇರೆ ಕಡೆ ಈ ಕದಂಬರು ಅಂತ ಗುರುತಿಸ್ಕೊಂಡಿರೋದು ನಮಗೆ ಗೊತ್ತಾಗ್ತದೆ. ಹಾನಗಲ್ ಕದಂಬರು ಇರ್ಬೋದು, ಕರಡಿಕಲ್ ಕದಂಬರು ಇರ್ಬೋದು, ಹೀಗೆ ಬೇಕಾದಷ್ಟು. ಇಲ್ಲಿ ಗೋವಾ ಕದಂಬರು ಇರ್ಬೋದು. ಯಾಕೆ ಇವರು ಕದಂಬರು ಅಂತ ಗುರುತಿಸ್ಕೋತಾರೆ ಅನ್ನೋದನ್ನು ನಾವು ಕೂಡ ಇನ್ನೂ ಹೆಚ್ಚು ಸ್ಪಷ್ಟಗೊಳಿಸ್ಕೊಳ್ಬೇಕಾಗಿದೆ. ಇವರೇನಾದರೂ ಕದಂಬರಿಂದ ಪ್ರೇರಿತರಾಗಿ ಅಥವಾ ಆ ರಕ್ತವಂಶದ ಮುಂದೆ ಏನಾದರೂ ಇವರು ಬಂದಂಥ ಒಂದು ವಂಶದವರಾಗಿರ್ಬೋದೋ ಏನೋ ಅನ್ನೋದನ್ನು ಕೂಡ ನಾವಿನ್ನೂ ಗಂಭೀರವಾಗಿ ಅಧ್ಯಯನ ಮಾಡಬೇಕಾಗಿದೆ. ಇದುವರೆಗೆ ಕದಂಬರನ್ನು ಕುರಿತಂತೆ ಹೆಚ್ಚು ಪುರಾತತ್ವದ ಅಧ್ಯಯನಗಳೇ ಹೆಚ್ಚು ನಡೆದಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಯಾಕೆಂದರೆ ಹೆಚ್ಚು ಭೂಗತ ಆಗಿರೋದರಿಂದ ಅದನ್ನು ಹೊರತೆಗಬೇಕು ಅನ್ನುವಂಥ ಒಂದು ಉಮೇದು. ಆದರೆ ಕದಂಬರ ಶಾಸನಗಳನ್ನು ಕುರಿತಂತೆ ಮೊರೇಸ್ ಆಗ್ಬೋದು ಅಥವಾ ನಮ್ಮ ಗೋಪಾಲವರಾಗಿರ್ಬೋದು, ಬೇರೆ ಬೇರೆ ಕೆಲವರು ಅಧ್ಯಯನ ಮಾಡಿದರೆ ಏನು, ಅದರ ನಂತರದ ಅಧ್ಯಯನ ಬೇರೆ ಬೇರೆ ಇತ್ತೀಚೆಗೆ ಪ್ರಕಟ ಆಗಿರುವಂಥ ಶಾಸನಗಳ ಜೊತೆಗೆ ಕದಂಬರ, ಪೂರ್ವ ಕದಂಬರ ಶಾಸನಗಳನ್ನು ತೌಲನಿಕವಾಗಿಟ್ಕೊಂಡು ಅಧ್ಯಯನ ಮಾಡುವಂಥ ಕೆಲಸ ಆಗಬೇಕಾಗಿದೆ. ಇಲ್ಲಿ ಕೆಲವೊಂದು ಪತ್ರಿಕೆಗಳು ಆ ಕೆಲಸವನ್ನು ಮಾಡಿವೆ ಅನ್ನೋದನ್ನು ನನಗೆ ಆ ಪೇಪರ್ನ ಅಬ್ಸ್ಟ್ರಾಕ್ಟನ್ನು ನೋಡಿದಾಗ ನನಗೆ ಗೊತ್ತಾಯಿತು. ಈ ಕಾರಣದಿಂದ ನಾವು ಹೆಚ್ಚು ಈ ಕದಂಬರನ್ನು ಯಾಕೆ ನಾವು ಹೆಚ್ಚು ಹೆಚ್ಚು ಅಧ್ಯಯನ ಮಾಡೋದಕ್ಕೆ ಹಿಂಜರಿತೋ ಅನ್ನೋದಕ್ಕೂ ಕಾರಣ, ಈ ಕದಂಬರು ಮೂಲತಃ ಬ್ರಾಹ್ಮಣರು ಅನ್ನುವಂಥದ್ದು. ಈ ಒಂದು ವಿರೋಧದ ಅಲೆ ಮೊದಲಿಂದಲೂ ಇದ್ದಿದ್ದೆ, ಅದನ್ನು ನಾವು ಪಕ್ಕಕ್ಕಿಡೋಣ ಅನ್ನುವಂಥದ್ದು. ಇದನ್ನು ನಾನು ಬಹಳ ಧೈರ್ಯವಾಗಿ ಹೇಳ್ತೀನಿ. ಆದರೆ ನಾವಿಲ್ಲಿ ಅವರ ಆ ತಾಳಗುಂದ ಶಾಸನದಲ್ಲೇ ಹೇಳೋ ಹಾಗೆ ಹವಿಸ್ಸು, ದರ್ಬೆ ಇವೆಲ್ಲ ಇವನ್ನೆಲ್ಲ ತ್ಯಜಿಸಿ ನಾನು ಶಸ್ತ್ರವನ್ನು ಹಿಡಿದೆ ಅಂತ ಏನು ಹೇಳ್ತಾನಲ್ಲ, ಯಾಕೆ ಆ ಅನಿವಾರ್ಯತೆ ಉಂಟಾಯಿತು ಅನ್ನೋದನ್ನು ಕೂಡ ನಾವು ನಮ್ಮ ಸಾಂಸ್ಕೃತಿಕ ವಾತಾವರಣ ಹೇಗಿತ್ತು ಅನ್ನೋದನ್ನು ನಾವು ಕಲ್ಪಿಸ್ಕೊಳ್ಬೇಕಾಗಿದೆ. ನೋಡಿ, ಆಗ ಕುಲಕಸುಬುಗಳು ಹೆಚ್ಚು ಪ್ರಚಲಿತದಲ್ಲಿದ್ದವು. ಕುಲಕಸುಬುಗಳ ಮೂಲಕವೇ ಎಲ್ಲರೂ ತಮ್ಮ ತಮ್ಮನ್ನು ಗುರುತಿಸ್ಕೊತಾ ಇದ್ದರು. ಮುಂದೆ ಆ ಕುಲಕಸುಬುಗಳೇ ಬೇರೆ 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 ಗುಂಪುಗಳಾಗಿ, ಜಾತಿಗಳಾಗಿ ಹೋಗಿದ್ದನ್ನು ನಾವು ಗಮನಿಸ್ತೀವಿ. ಈ ಕುಲಕಸುಬುಗಳ ಪಲ್ಲಟ ಕದಂಬರ ಕಾಲದಲ್ಲಿ ಆಗೋದಕ್ಕೆ ಪ್ರಾರಂಭ ಆಯಿತು. ಇದಕ್ಕೆ ಪಲ್ಲವರ ಒಂದು ದಾಳಿಯ ಕಾರಣವನ್ನು ನಾವು ಕೊಡ್ಬೋದು. ಯಾಕೆ ಅಂದರೆ ಪಲ್ಲವರು ಪದೇ ಪದೇ ಬಂದು ಈ ಪ್ರಾಂತ್ಯದ ಮೇಲೆ ದಾಳಿ ಮಾಡ್ತಾ ಇದ್ದಾಗ ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸಿದಂಥ ಆ ಕಾಲದ ಸಮಾಜ
ಅದಕ್ಕೆ ಪರ್ಯಾಯವಾಗಿ ಏನು ಮಾಡ್ತು, ಬಹಳ ಸುಲಭನಾಗಿ ಆರ್ಥಿಕತೆಯತ್ತ ಹೊರಳೋದಕ್ಕೆ ಬೇಕಾದಂಥ ಕೆಲವೊಂದು ಮೂಲಗಳನ್ನು ಗುರುತಿಸ್ಕೊಳ್ತಾ ಹೊರತು. ಹೀಗಾಗಿ ಒಂದು ವಿಧದಲ್ಲಿ ವ್ಯವಸಾಯ ಅನ್ನೋದು ಆವಾಗ ತುಂಬ ತೊಂದರೆಗಳೇ ಸಿಕ್ತು ಅಂತ ನಾವು ಹೇಳ್ಬೋದು, ಡಿಸ್ಟರ್ಬ್ ಆಯಿತು ಅಂತ ಹೇಳ್ಬೋದು. ಯಾವಾಗ ವ್ಯವಸಾಯ ಡಿಸ್ಟರ್ಬ್ ಆಗ್ತದೆ ಆಗ ಮನುಷ್ಯ ವಿಧಿ ಇಲ್ದಿರ ಏನು ಮಾಡ್ತಾನೆ, ಬೇರೆ ಬೇರೆ ಕಸುಬುಗಳ ಕಡೆಗೆ ಅವನು ಪಲ್ಲಟ ಆಗೋದಕ್ಕೆ ಪ್ರಾರಂಭ ಮಾಡ್ತಾನೆ. ಈಗ ಉದಾಹರಣೆ ನೋಡಿ, ಪಶುಪಾಲನೆ ಇದೆಯಲ್ಲ, ಪಶುಪಾಲನೆ ಮತ್ತು ವ್ಯವಸಾಯ ಒಂದಕ್ಕೊಂದು ಸಂಬಂಧ ಇರುವಂಥ ಉದ್ಯೋಗ ಅದು. ಎಲ್ಲಿ ಪಶುಪಾಲನೆ ಮತ್ತು ವ್ಯವಸಾಯ ತುಂಬ ಸ್ಥಿರವಾಗಿರ್ತದೋ ಅಲ್ಲಿ ಜನರು ಬಹಳ ನೆಮ್ಮದಿಯಿಂದ ಇರ್ತಾರೆ. ಈ ಕೃಷಿ ಮತ್ತು ಪಶುಪಾಲನೆಗೆ ಬೇಕಾದಂಥ ಸಲಕರಣೆಗಳಿಗೋಸ್ಕರ ಸಣ್ಣ ಸಣ್ಣ ಕಸುಬುದಾರರ ಒಂದು ಪಂಗಡಗಳು ಅಲ್ಲಲ್ಲಿ ಇದ್ದಿದ್ದು ನಮಗೆ ಗೊತ್ತಾಗ್ತಾ ಹೋಗ್ತದೆ. ಅದರ ಮುಂದೆ ಯಾವಾಗ ಪಶುಪಾಲನೆಗೆ ಮತ್ತು ಕೃಷಿಗೆ ಹೊಡೆತ ಬಿತ್ತೋ ಪದೇ ಪದೇ ದಾಳಿಯಾಗುವ ಮೂಲಕ, ಇದು ನಾವು ಗಮನಿಸ್ಬೋದು. 8ರಿಂದ 9, 10, 11, 12ನೇ ಶತಮಾನದಲ್ಲಿ ತುರುಗಾಳಗಳು ಯಾಕೆ ಹೆಚ್ಚು ನಡೆದಿವೆ ಅನ್ನೋದನ್ನು ಗಮನಿಸಬೇಕು. ಪಶುಪಾಲನೆಗೆ ಪದೇ ಪದೇ ಹೊಡೆತ ಬೀಳುತ್ತದೆ. ಆಗ ಜನ ಏನು ಮಾಡಿದ್ರು, ಹೊಟ್ಟೆಯನ್ನು ಮರೆಯೋಗಿಲ್ಲ, ಕುಟುಂಬ ನಿರ್ವಹಣೆ ಬೇಕೇ ಬೇಕು. ಹೀಗಾಗಿ ಸ್ಥಳವನ್ನು ಬದಲಾಯಿಸ್ಕೊಂಡು ಹೋದರು. ಒಂದು ಶಾಸನದಲ್ಲಿ ಬರ್ತದೆ, ತಿಗುಳ್ರು ಪದೇ ಪದೇ ದಾಳಿ ಆಗ್ತಾ ಇದ್ದಿದ್ದರಿಂದ ಬೇರೆ ಬೇರೆ ಶ್ರೀಲಂಕಾ ಮುಂತಾದ ಬೇರೆ ಬೇರೆ ಜಾಗಕ್ಕೆಲ್ಲ ಹೋದರು ಅನ್ನುವಂಥ ಒಂದು ಉಲ್ಲೇಖ ಸಿಗುವಂಥ ಒಂದು ಶಾಸನ ಇದೆ. ಅದು ಮೊದಲ ವಲಸಿಗ ಪ್ರಕ್ರಿಯೆಯನ್ನು ನಮಗೆ ತಿಳಿಸುವಂಥ ಶಾಸನ ಅಂತ ನಾವು ಬೇಕಾದ್ರೆ ಹೇಳ್ಬೋದು. ಅಂದರೆ ಮನುಷ್ಯನಿಗೆ ಪ್ರಾಣ ಮತ್ತು ಜೀವನ ಬಹಳ ಮುಖ್ಯ. ಹೀಗಾಗಿ ಅವನು ಅದಕ್ಕೋಸ್ಕರ ಒಂದು ಹಂತದವರೆಗೆ ಅವನು ತೊಂದರೆಯನ್ನು ಸಹಿಸಿಕೊಳ್ಳಬಹುದೇ ಹೊರತು ಆನಂತರ ಅವನೇನು ಮಾಡ್ತಾನೆ, ವಲಸೆ ಪ್ರಕ್ರಿಯೆಗೆ ಒಳಗಾಗ್ತಾನೆ. ಹೀಗಾಗಿ ಕದಂಬರು ಈ ವಲಸೆ ಪ್ರಕ್ರಿಯೆಯನ್ನು ತಡೆಯೋದಕ್ಕೋಸ್ಕರ ಬಹಳ ಪ್ರಬಲವಾಗಿ ಟೊಂಕ ಕಟ್ಟಿ ನಿಂತರು ಅನ್ನೋದನ್ನು ನಾವು ಅವರ ಶಾಸನಗಳಿಂದ ಗಮನಿಸ್ಬೋದಾಗಿದೆ. ಯಾವಾಗ ವಲಸೆ ಪ್ರಕ್ರಿಯೆಯನ್ನು ತಡೆಯೋದಕ್ಕೆ ಇವರು ಎಲ್ಲ ಬೇರೆ ಬೇರೆ ಸಣ್ಣ ಪುಟ್ಟ ಅರಸರುಗಳನ್ನೆಲ್ಲ ಸೇರಿಸಿ ಪ್ರಬಲ ಅರಸರನ್ನು ಇವರು ಹಿಮ್ಮೆಟ್ಟಿಸಿ ರಾಜ್ಯ ವಿಸ್ತಾರ ಮಾಡಿದ್ರು, ಆಗ ಅಲ್ಲಿಂದ ನಂತರ ನಾವು ಗಮನಿಸ್ಬೋದು ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಹೆಚ್ಚು ಪ್ರೋತ್ಸಾಹ ಸಿಕ್ಕಿದ್ದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಹೀಗಾಗಿ ಕದಂಬರ ಅಧ್ಯಯನ ಅಂದರೆ ಒಂದು ವಿಧದಲ್ಲಿ ಆರಂಭದ ಕರ್ನಾಟಕದ ಆ 3-4ನೇ ಶತಮಾನದ ಕರ್ನಾಟಕದ ಒಂದು ತುಡಿತ, ಕನ್ನಡಿಗರ ಒಂದು ಅಸ್ಮಿತೆ, ಆ ಕಾಲದ ಒಂದು ಧಾರ್ಮಿಕ ಚಹರೆಗಳನ್ನು ಹುಡುಕೋದಕ್ಕೆ, ಮತ್ತು ಅವೆಲ್ಲ ಮುಂದಿನ ಅರಸು ಮನೆತನಗಳವರೆಗೆ ಹೇಗೆ ಅದು ತಲುಪ್ತಾ ಹೋಯಿತು, ಬೇರೆ ಅರಸರವರೆಗೆ ಅದು ವರ್ಗಾವಣೆ ಆಯಿತು ಅನ್ನೋದನ್ನು ಕೂಡ ಅಧ್ಯಯನ ಮಾಡೋದಕ್ಕೆ ನಾವು ಪೂರ್ವ ಕದಂಬರ ಚರಿತ್ರೆಯನ್ನು ಇನ್ನಷ್ಟು ಹೆಚ್ಚು ಮಾಡಬೇಕಾಗಿದೆ. ಆ ಶಾಸನಗಳನ್ನು ಪದಗಳನ್ನು ಕೂಡ ನಾವು ಜರಡಿ ಹಿಡಿದು ಶೋಧಿಸಿ ನಾವು ಹೊಸ ಅರ್ಥಗಳನ್ನು ನಾವು ಹುಡುಕಬೇಕಾಗಿದೆ. ಹಾಗೆ ಮಾಡಿದಾಗ ನಮಗೆ ಈ ಕದಂಬರ ಒಂದು ಚರಿತ್ರೆ ಹೇಗೆ ಕರ್ನಾಟಕದ ಮುಂದಿನ ಚರಿತ್ರೆಗೆ ಒಂದು ವಿಧದಲ್ಲಿ ಸ್ಫೂರ್ತಿಯನ್ನು ಒದಗಿಸ್ತು, ಕನ್ನಡಿಗರ ಒಂದು ಕೆಚ್ಚು ಧೈರ್ಯಕ್ಕೆ ಒಂದು ವೇದಿಕೆ ಆಯಿತು ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗ್ತದೆ. ಮಿಥಿಕ್ ಸೊಸೈಟಿಯವರು ಇಂಥ ಒಂದು ಅತ್ಯದ್ಭುತ ವಿಚಾರ ಸಂಕಿರಣವನ್ನು ಮಾಡುವ ಮೂಲಕ ಕನ್ನಡಿಗ, ಎದೆಯುಬ್ಬಿಸಿ ಮೆರೆದಂಥ ಕನ್ನಡಿಗ ಹೇಗೆ ಇದ್ದ ಅನ್ನೋದನ್ನು ಮತ್ತೆ ನೋಡಿಕೊಳ್ಳೋದಕ್ಕೆ ಒಂದು ಅವಕಾಶ ಆದಂತಾಗಿದೆ. ಹೀಗಾಗಿ ಇಂಥ ಒಳ್ಳೆಯ ವಿಚಾರ ಸಂಕಿರಣವನ್ನು ಏರ್ಪಡಿಸಿದಂಥ ಮಿಥಿಕ್ ಸೊಸೈಟಿಯವರಿಗೆ, ಅದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಪ್ರಾಧ್ಯಾಪಕರುಗಳಿಗೆ ಹಾಗೂ 52 ಪ್ರಬಂಧಗಳನ್ನು ಮಂಡಿಸಿದಂಥ ಸಂಪನ್ಮೂಲ ವಿದ್ವಾಂಸರುಗಳಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಿ, ಈ ಇಂಥ ಮಹತ್ವದ ವಿಚಾರಗೋಷ್ಠಿಯ ಸಮಾರೋಪ ಭಾಷಣವನ್ನು ಮಾಡೋದಕ್ಕೆ ನಮ್ಮನ್ನು ಕರೆದಿದ್ದು ನಿಜವಾಗಲೂ ಕೂಡ ನನಗೆ ಸಿಕ್ಕದಂಥ ಒಂದು ಒಳ್ಳೆಯ ಒಂದು ಅವಕಾಶ ಅಂತ ನಾನು ಭಾವಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಕದಂಬರ ಕಾಲದ ಆಳ್ವಿಕೆ, ಆಗಿನ ವಾತಾವರಣ, ಎಲ್ಲ ಸಂಗತಿಗಳನ್ನು ಶಾಸನಗಳ ಆಧಾರದ ಮೇಲೆ ವಿಮರ್ಶೆ ಮಾಡಿದಂಥ, ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಂಥ ಸನ್ಮಾನ್ಯ ಕುಲಪತಿಗಳಾದಂಥ ಡಾಕ್ಟರ್ ಪರಮೇಶ್ವರಮೂರ್ತಿ ಅವರಿಗೆ ಧನ್ಯವಾದಗಳು. ಈಗ ಅಧ್ಯಕ್ಷೀಯ ಭಾಷಣ ಸಂಸ್ಥೆಯ ಅಧ್ಯಕ್ಷರು
ಶ್ರೀಯುತ ವಿ ನಾಗರಾಜ್ ಅವರಿಂದ. ನಮಸ್ಸರ್ವೇಭ್ಯ. ಕನ್ನಡ ವಿಶ್ವವಿದ್ಯಾನಿಲಯದ ಆದರಣೀಯ ಕುಲಪತಿಗಳಾದ ಪರಮಶಿವಮೂರ್ತಿಯವರೇ, ಸನ್ಮಾನ್ಯ ಪ್ರೊಫೆಸರ್ ರಾಜಶೇಖರಪ್ಪನವರೇ, ಸನ್ಮಾನ್ಯ ಪಾಡಿಗಾರ್ ಅವರೇ, ಸಭೆಯಲ್ಲಿರ್ತಕ್ಕಂಥ ಎಲ್ಲ ವಿದ್ವಾಂಸರೇ, ಅಟ್ ದಿ ಔಟ್ಸೆಟ್ I would like to thank all the audience, because almost all the participants have experienced that this was a memorable intellectual experience. This became a memorable intellectual experience because of your participation and because of your presentation. So for that reason, I would like to thank you all. And today morning, our Vice President was telling, and Dr. Anuraga, she was telling, in the last few years, this was the best and the most intellectual exercise I had participated. So once again, my thanks to you all. And already Professor Rajshekharappa and Vice Chancellor Ji has given some suggestions, and they have spoken about Kadamba and all other aspects. From Mythic Society, we will try to adopt those things. Especially Professor Rajshekharappa has said that about protection of monuments. And I would like to share with you, in our last monthly meeting, we discussed about it. Giving protection with a small protection to these all inscriptions. I discussed with Dr. Devarkonda Reddy, Professor Krishnamurthy ji, and also yesterday with our Munduretnam Reddy ji, to suggest how this can be done, because a large number of companies which has got CSR funds will be interested in funding these things. For CSR funds, it should be visible. What they have done should be visible. If I say that we are going to conduct a seminar on Kadamba, can you finance? They will say no, we have nothing to do with intellectual. There should be something physical. So protection of such monuments or inscriptions, that we can able to do it. And also Professor Tripathi ji from Archaeological Survey of India in the morning suggested about history of our maritime aspects and also marine archaeology. On that also we were thinking for the past some 6 months that we should do something about these things. And recently when Professor Alok Tripathi, Additional Director General of ASI, he was here. He is a marine archaeologist also. I also spoke to him. He also said he will try to help to do these things. He and also from the Oceanographic Institute of Goa. So we can think of starting studies on these lines, and Mythic Society is contemplating how to do these things. And definitely we will be able to do it with Padigar sir being our academic director and also academic and research director. And I have got 2 requests for you. I will take this opportunity, I will not speak more. 2 requests. One, all of us use the word Indology. Indology smells little bit colonial, because Indology is the word used by our colonial masters. So naturally the moment we say Indology, in spite of all our efforts, we will, as Rajaram Hegde has said in his keynote address, we will be addressing the things with our colonial mindset also. So because of that, in Mythic Society we changed Indology to Indic Studies. So we can use the word Indic. That is my request. And another my request is that all of us are scholars here, and many of us are part of BOS and BOE in universities and education departments. We should see that the Aryan invasion theory and Aryan migration theory is removed from our textbooks. Probably
probably in our college, in our postgraduate studies and other higher studies, a discussion will take place these things, and there they may say that this has been discarded, but at the high school level and at the undergraduate level, it still persists. Aryan invasion theory and Aryan migration theory. I will quote one anecdote. Probably 10-15 years ago, when Dr. Surnath Kamas, our president, he was also on the state government's textbook review committee. He had removed the Aryan invasion theory from high school texts. The IAS officer, who was the principal secretary of education department, advised him, sir, at least you use the word, there is another theory called Aryan invasion theory. Aryan invasion theory. He requested that at least you push last sentence that one. We cannot jettison that one. Do you know the reason why this? Even today in UPSC examinations, this is being told that there is a theory called Aryan invasion theory, Aryan migration theory. So my request to all the archaeologists and also to all historians to see that we will remove this Aryan invasion theory and Aryan migration theory, which has been discarded and very much scientifically discarded by Professor Vasanta Shinde's discoveries and his inventions regarding genetic sequencing of our genealogy and other things. And the success of this seminar is due to you, and also to the efforts and pain taken by our Professor Padigar and Dr. C.B. Patil and our Ganesh Bogle, Dr. Jaisimha and also Dr. Vittal Paddar. This is connected with the academia. And the other aspect is lot of logistics, arrangements, everything. This has been done by our Mythic Society staff. So I want to congratulate him also. And also I want to just share one more information. Like Padigar's spouse is here, C.B. Patil's spouse also is here. She has also come to participate in this one, and we have got today for this valedictory another senior person, Shri Mahendra, Regional Director of IGNC. So once again, thank you all. Namaskar. ಅಧ್ಯಕ್ಷೀಯ ಭಾಷಣ ಮಾಡಿದಂಥ ಶ್ರೀಯುತ ವಿ ನಾಗರಾಜ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಭಾಗ ಧನ್ಯವಾದ ಸಮರ್ಪಣೆ. ಮಿಥಿಕ್ ಸೊಸೈಟಿಯ ಆಡಳಿತ ಮಂಡಳಿ ಸದಸ್ಯರು, ತುಮಕೂರು ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗದ ಅಧ್ಯಕ್ಷರು ಆದಂಥ ಪ್ರೊಫೆಸರ್ ಕೊಟ್ರೇಶ್ವರು. Respected dignitaries, esteemed guests, learned scholars and dear participants, it is my privilege and honor to propose the vote of thanks on this momentous occasion as we conclude the national seminar on early Kadambas and their times, and the exhibition of the facsimiles and 3D digital models of the Kadamba inscriptions. Over the past 3 days, this seminar has provided us with an invaluable platform to discuss and explore the legacy of the early Kadambas, their historical significance and their contributions to art, culture and inscriptions. The first and foremost, I express my deepest gratitude to our chief guest, Professor D.V. Paramashivamurthy, Honorable Vice Chancellor of Kannada University, Hampi, for gracing this occasion with his presence. His insights and scholarly contributions have greatly enriched our understanding of the topic. Thank you, sir. A heartfelt thank you to our guest of honor, Dr. B. Rajshekarappa, former professor of Kannada and principal Chitradurga. His expertise and the encouragement have been truly inspiring. Thank you, sir. You also. I especially thank you to Shri V. Nagaraj ji, President of Mythic Society, Bangalore,
for his continuous support and leadership in making this event a grand success. I also extend my gratitude to Dr. Srinivas Padigar, Director Academic and Research, the Mythic Society, for his dedication, efforts in organizing the seminar and exhibition. His hard work behind the scenes has made this event a smooth and successful experience for us all. A big thanks to all the esteemed speakers, session chairpersons, and scholars who presented their research, shared their perspectives, and contributed to meaningful discussions over the past 3 days. And also, I would like to thank those who here. I would especially like to thank Dr. C.B. Patil for being closely associated with me in organizing this seminar. And I thank Shri Uday Kumar and his team, as well as Shri Gautam Jantkar for the participating in the exhibition. We thank the managing committee of the Mythic Society and all staff members for actively participating in this seminar. I thank Shri Prasanna and his team for providing quality and homely food during the seminar. I would also like to acknowledge to participate the efforts of the organizing committee, volunteers and technical staff who worked tireless to ensure the seamless execution for this seminar. Finally, my sincere thanks to all participants and attendees who joined us and actively engaged in the discussions. Your curiosity and passion for the history keep the spirit of the research and knowledge alive. I thank the media for having participated in this seminar, including videographers. I thanks to all those who have contributed directly, indirectly, supported this seminar. As we conclude this seminar, let us carry forward the knowledge we have gained, continue to contribute to the study of appreciation of our rich historical heritage. Thank you all once again.